ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಗುರು ಸಿದ್ಧಾರೂಢರ ಬಸವಾದಿ ಪ್ರಮತರ ಸಮಕಾಲೀನ ಶರಣೀಯರ ಪವಿತ್ರ ಪಾದಗಳಲ್ಲಿ ವಂದಿಸಿ ಸುಕ್ಷೇತ್ರವಾಗಿರತಕ್ಕಂಥ ಈ ರಬಕವಿ ಮಹಾನಗರದ ಗುರುದೇವ ಬ್ರಹ್ಮಾನಂದ ಆಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳ 81ನೆಯ ಜಯಂತಿಯ ಮಹೋತ್ಸವ, ಅದರ ಜೊತೆಗೆ ಮಂದಿರದ ಕಳಸಾರೋಹಣ, ಹಾಗೆ ಪೂಜ್ಯರ ಒಂದು ಕಾರ್ಯಕ್ರಮ, ಗುರುಭವನ ಲೋಕಾರ್ಪಣೆ, ಗ್ರಂಥಗಳ ಲೋಕಾರ್ಪಣೆ, ಅನೇಕ ಕಾರ್ಯಕ್ರಮಗಳ ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚಿಮ್ಮಡದ ಪ್ರಭು ಮಹಾಸ್ವಾಮಿಗಳ ಪವಿತ್ರ ಪಾದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನ ಹೇಳಿ, ಸಮ್ಮುಖ ಸ್ಥಾನದಲ್ಲಿ ಅಲಂಕೃತರಾಗಿರತಕ್ಕಂಥ ಪೂಜ್ಯರು, ಆತ್ಮೀಯ ಪೂಜ್ಯರು ಆಗಿರತಕ್ಕಂಥ ಶಟಸ್ಥಲ ಬ್ರಹ್ಮನಿಷ್ಠ ಶರಣಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರ ಪವಿತ್ರ ಪಾದಗಳನ್ನು ಸ್ಮರಣೆ ಮಾಡಿಕೊಂಡು, ಹಾಗೆ ಹಳಂಗಳಿಯ ಪೂಜ್ಯಶ್ರೀ ಶರಣಬಸವ ಮಹಾಸ್ವಾಮಿಗಳ ಅಡಿದಾವರುಗಳಲ್ಲಿ ವಂದಿಸಿ, ಇವತ್ತು ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಬಸವರಾಜ್ ಎಸ್ ಗೌಡರ್ ಸಾಹೇಬರು ಇವತ್ತಿನ ಅತಿಥಿ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅವರಿಗೂ ಅನಂತ ಧನ್ಯವಾದಗಳನ್ನು ಹೇಳಿ, ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥವರಿಗೂ, ಹಾಗೆ ಇವತ್ತಿನ ಹೊಸೂರಿನ ಗ್ರಾಮದ ಸಮಸ್ತ ಸದ್ಭಕ್ತರಿಗೂ, ಹಾಗೆ ತಲೆ ಮೇಲೆ ಬುಟ್ಟಿ ಹೊತ್ತುಕೊಂಡ ರೊಟ್ಟಿ ತಗೊಂಡು ಬಂದವರಿಗೂ, ಮತ್ತು ರೊಟ್ಟಿ ತರಲಾರ್ದವ್ರಿಗಿಲ್ಲ ಸ್ವಾಮಿ ಅಂತಂದಿರಿ, ಅವರಿಗೂ ಹಿಂದಿಗಡೆ ನಮ್ಮ ಈ ಆಶ್ರಮದ ಎಲ್ಲ ಕಮಿಟಿ ಹಿರಿಯರಿಗೂ, ತಮ್ಮೆಲ್ಲ ಶರಣು ತಂದೆ ತಾಯಿಗಳಿಗೆ, ನಮ್ಮ ಸಂಗೀತ ಬಳಗದವರಿಗೂ ಎಲ್ಲರಿಗೂ ಶರಣಾರ್ಥಿಗಳನ್ನ ಹೇಳಿ, ಯಾಕೆ ಅವಸರ ಮಾಡಕತ್ತೇನೆಂದ್ರೆ ರೀ, ನನಗೆ ಟೈಮರ ಭಾಳ ಬೇಕು ಪ್ರವಚನಕ್ಕೆ. ಪೂಜ್ಯರು ವಿಶೇಷವಾಗಿರುವುದರಿಂದ ಅವರ ಆಶೀರ್ವಚನ ಇದೆಲ್ಲ ಇರೋದರಿಂದ ಟೈಮ್ ಬಹಳ ಕಡಿಮೆ ಇರ್ತದ. ಏನಪ್ಪಾ ಅಂತಂದ್ರೆ ಸ್ವಲ್ಪ ಅದರೊಳಗೂ ಫಾಸ್ಟ್ ಅದ ರೀ, ಎಲ್ಲದರೊಳಗೂ ಸೂಪರ್ ಫಾಸ್ಟ್ ಅಂತದಾವ್ ನೋಡ್ರಿ, ನಿಮ್ಗೆಲ್ಲ ಗೊತ್ತಿದೆ. ಟ್ರೈನ್ ಅದು ಹೆಂಗದಾವ ಅಂದ್ರೆ ಈಗ ಬಹಳ ಸೂಪರ್ ಫಾಸ್ಟ್. ಇಲ್ಲೇ ಇತ್ತಂದ್ರ ಅಲ್ಲೇ. ಈ ಕಾರ್ನಾಗ ಒಂದು ಕಂಪ್ನಿ ತಯಾರು ಮಾಡ್ಯಾರ ನೋಡ್ರಿ, ಮಾರುತಿ ಸುಜುಕಿ ಕಂಪ್ನಿಯವರು ಒಂದು ಕಾರಿಗೆ ಹೆಸರಿಟ್ಟಾರ. ಫಸ್ಟ್ ಬಹಳ ಹವಾ ಇತ್ತು ಅದರದು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಪ್ರೇಟಾ ಬರೋಣ. ಅದ್ಯಾವ್ದಂದ್ರ ಸ್ವಿಫ್ಟ್ ಅಂದ್ರೆ ಏನ್ರಿ, ಅದು ಎಕ್ದಮ್ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗಿಬಿಡ್ತದ, ಇಲ್ಲೇ ನೋಡುವ ಅಲ್ಲಿ ಶಿಫ್ಟ್ ಆಗಿಬಿಡ್ತದ. ಹಿಂಗ ಅವರು ಹೆಸರಿಟ್ಟಿರ್ತಾರೆ. ಆ ರೀತಿಯೊಳಗ ನಾವು ಏನಪ್ಪಾ ಅಂತಂದ್ರ ಈ ಪ್ರವಚನದೊಳಗ ಟೈಮ್ ಕಡಿಮೆ ಇತ್ತಂದ್ರೆ ಸ್ವಲ್ಪ ಸೂಪರ್ ಫಾಸ್ಟ್ ಮಾಡ್ಬೇಕಾಗ್ತದೆ. ಈ ದಾಡಿ ಮಾಡುವೊಳಗೂ ಸೂಪರ್ ಫಾಸ್ಟ್ ಬಂದಾವತ್ತ. ನಮ್ ಗುರುಗಳು ಹೇಳ್ತಿದ್ರು, ಅರ್ಜೆಂಟ್ ಊರಿಗೆ ಹೋಗಾಮಿದ್ದವ ಹಿಂಗ ಕೈ ಆಡ್ಕೊಂಡ ನಮ್ಗ ದಾಡಿ ಬಂದಿತ್ತು, ಹೇಂತಿ ಮಣಿಗೆ ಹೊಂಟಿತ್ತಲ್ರಿ. ಮತ್ತೆಲ್ಲ ಟ್ರೈನ್ ಮಾಡಿ ಹೋಗ್ಬೇಕಲ್ರಿ, ಪದ್ದತಿ ಹೋಗ್ಬೇಕು. ಮತ್ತ ತಿರುಗತೆ ಆದ್ರ ಯಾಕೆಂತಾರೆ ಯಾರ್ಯವ್ರು ಅಂದ್ಕೂಡ್ಲೆ ನಮ್ಮೂರ ಮಾಡ್ರಿ ಬಟ್ಟೆ ಅವ್ರಿಗೆ ಅಂತಾರ ಅವ್ರ. ಮತ್ತ ಅವರಿಗೆ ಪದ್ದತಿಯರು ಆದ್ರ ಇವ್ರು ನಮ್ಮವ್ರಿ, ಇವ್ ಟ್ರೈನ್ ಮಾಡಿ ಹೋಗ್ಬೇಕಂತ ತಿಳ್ಕೊಂಡು ಅಲ್ಲೇ ಬಸ್ ಸ್ಟ್ಯಾಂಡ್ದಾಗ ದಾಡಿ ಅಂಗಡಿ ಇತ್ತು. ಬಸ್ ಇಟ್ಟು ಟೈಮ್ ಲಗುಟ್ಟು ಬರೋದಿತ್ತು, ಅರ್ಜೆಂಟ್ ಹೋಗಿ ಒಟ್ಟು ಅರ್ಜೆಂಟ್ ದಾಡಿ ಮಾಡ್ಬೇಕು. ನಮ್ಗ ಎಕ್ಸ್ಪ್ರೆಸ್ ದಾಡಿ ಮಾಡ್ಬೇಕು. ಅವ ಬರದೇ ಇದ್ರಿ ಎಕ್ಸ್ಪ್ರೆಸ್ ದಾಡಿ ಅಂತ ಬರೆದಿದ್ದ ಅವ. ಅಂದ ಮತ್ತ ನಾ ಬರುದಕ್ಕ ಎಕ್ಸ್ಪ್ರೆಸ್ ದಾರಿ ಇರುವುದಕ್ಕ ಏನೊಬ್ಬ ಎಕ್ಸ್ಪ್ರೆಸ್ ಬಸ್ ಕೇಳಿದ್ವು, ಸೂಪರ್ ಫಾಸ್ಟ್ ಟ್ರೈನ್ ಕೇಳಿದ್ವು, ಈ ದಾಡಿ ಒಳಗೂ ಎಕ್ಸ್ಪ್ರೆಸ್, ಅದು ಎಕ್ಸ್ಪ್ರೆಸ್ ಅದ ರೀ. ಏನ್ ಹೆಂಗ್ ಅಂತಂದಾಗ ಬೇಕಾರ ಕುಂಡ್ರಲ್ಲೇ ಮಾಡ್ತಾನ. ಆಗ ಕುಂತ್ರಿ ಅದೇನೋ ಮುರುಗ ಹಂಗ ಹಂಚದ, ಅರಿವಿ ಸುತ್ತಿದ ನೋಡ್ಬೇಕು ನೀವು ಹೆಂಗ್ ಕುಡ್ಸಿರ್ತಾರ. ಈಗೆಲ್ಲ ಹಂಗ ಬಂದವ್ರಿ. ಮೊದಲು ನಮ್ಮ ಹಿರಿಯರ್ ಹಂಗಿಲ್ಲ.
ಬಾಜು ಇದ್ರ ಬದ್ರ ಕೂತ್ ಮಾತಾಡಿಸ್ಬೋಂತ ಎರಡು ಚಂದ ದಾಡಿ. ಈಗ ಹಂಗಿಲ್ಲ, ಆದ ಕೂಡಲೇ ಕುರ್ಚ ಕುಂಡ್ರಿಸಿ ಇದನ್ನ ಹಾಕಿದವ್ರಿಗೆ ಕುದದ ಅಳಿಗಾಡಂಗಿಲ್ಲ, ಅಳಿಗಾಡ್ರ ಮುಂದೆ ಕೊಡ್ತಾನೆ ಅಮ್ಮ ನಾವ್ ಅಲ್ಲಿ ಹಂಗ ಒಟ್ಟ ರಿಕ್ ಹಂಗೆ ಕುಣಿಸಿರ್ತಾರ್ರಿ. ಅವೇನ್ ಮಾಡಿದ, ಆ ರೀತಿ ಕುಣಿಸಿದ, ಬುರ್ಗ ಹಚ್ಚದ, ಈಚೆ ಕಡೆ ಕತ್ತಿ ಇಟ್ಟ, ಕರ್ರ ಅಂತ ಈಚೆ ಕಡೆ ತಂದು ಹಚ್ಚಿದ, ಬಡ 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 ಮೋತಿ ವರ್ಷಿ ಹೇಳಂದ. ಅವಂದ ಇಲ್ಲೇ ಎಲ್ಲ ಉಳಿದಿದ್ದೀವಿ, ಒಂದು ಪಟ್ಟಿ ತಗದಂಗೆ ಅದೋ ಮತ್ತೆ ಈಚೆ ಕಡೆ ಇಲ್ಲಿ ಒಳಗೆ ಎಲ್ಲ ಉಳ್ದವಲ್ಲ, ಮತ್ತೆ ಇದ್ರ ಗತಿ ಏನ? ಇದು ಹೆಂಗಂದ್ರ ಸೂಪರ್ ಫಾಸ್ಟ್ ರೀ, ಇದು ಎಕ್ಸ್ಪ್ರೆಸ್ ದಾಡಿ, ಇದು ದೊಡ್ಡ ದೊಡ್ಡ ಸ್ಟೇಷನ್ ಕಟ್ಟ ನಿಂದಿರ್ತತಿ. ಇಲ್ಲಿ ಚಾಲು ಆತಂದ್ರ ಹಾಡಿ ಇಲ್ಲಿಗೆ, ಈ ಸಣ್ಣ ಸಣ್ಣ ಸ್ಟೇಷನ್ ನಿಂದಿರಂಗಿಲ್ಲ ಅದು. ಹಂಗ ಈಗ ನಮ್ಮದು ಹೆಂಗಂತಂದ್ರ ಎಕ್ಸ್ಪ್ರೆಸ್ ಪ್ರವಚನ ನಮ್ಮದು ಹೆಂಗಂದ್ರ ದೊಡ್ಡ 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 ಸ್ಟೇಷನ್ ಅಟ್ಟ ನಿಂದಿರ್ತದ, ಸಣ್ಣ 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 ಸ್ಟೇಷನ್ ನಿಂದಿರಂಗಿಲ್ಲ. ನೀವು ಹೆಂಗಂತಂದ್ರೆ ಈಗ ನಮ್ಮ ಮಗಳು ಅಪ್ಪ ಅವ್ರು ಹೇಳಿದ್ರು ಬರುವಾಗ, ಏನ್ ರಘುಕವಿ ಬನ್ನಟ್ಟಿ ಮಂದ್ರಿ, ಎಂತ ಕೆಲವೊಬ್ರು ಅಂತಿರ್ತಾರ ಸಿಟ್ಯಾಗ ಭಕ್ತಿ ಬಹಳ ಕಡಿಮೆ ನೋಡ್ರಿ ಅಂತ ಅಂತಿರ್ತಾರ. ಆದ್ರ ನನಗಿವತ್ತು ಅನುಭವಕ್ಕೆ ಬಂದದ್ದೇನಂದ್ರ, ಹಳ್ಳ್ಯಾಗಿನಕ್ಕಿಂತಲೂ ಈಗ ಭಕ್ತಿ ಎಲ್ಲಿ ಹೆಚ್ಚಾಗ್ಯದ ಅಂದ್ರ ಹೆಚ್ಚ ಅದ ಅಂತಂದ್ರ ಅದು ರಘುಕವಿ ಬನ್ನಟ್ಟಿ ಭಕ್ತಿ. ಇದರೊಳಗನ ಸಿಟಿ ಒಳಗನ ಭಕ್ತಿ ಜಾಸ್ತಿ ಅದಪ್ಪ ಅಂತಂದ್ರೆ ಇದು ತಪ್ಪಾಗಲಿಕ್ಕಿಲ್ಲ. ಬಹುತೇಕ 2-2.5 ಸಾವಿರ ತಾಯಂದಿರು ರೊಟ್ಟಿ ಬುತ್ತಿ ತಂದಿರಂತೆ. ಬುತ್ತಿ ಅದೇನು ಎದುರ್ದಿತ್ರಿ, ಅದು ಬುಟ್ಟಿ ನಮ್ಮ ತಾಯಿ ಬುಟ್ಟಿ ಎದರ್ದ್ರಿ, ಹೆಂಗ ಬುಟ್ಟಿರ್ತದ್ರಿ? ನೀವು ಅದ ಹೇಳೋರು ನಾವು ಹೂ ಅಣ್ಣವರು. ಬುದ್ಧಿ ರೊಟ್ಟಿದಿರಂಗಿಲ್ರಿ ಅದು. ನೀವ್ ಬೇಕಾರೆ ಅಂತಿರ್ತೀರಿ ನೋಡ್ರಿ, ಎಲ್ಲಿ ಹೋಗಿದ್ವಾ? ಗಿರ್ನಿಗೆ ಹೋಗಿನಿ. ಗಿರ್ನಿ ಯಾವ ಗಿರ್ನಿ? ಹಿಟ್ಟಿನ ಗಿರ್ನಿ. ಗಿರ್ನಿ ಹಿಟ್ಟಿಂದ ಇರ್ತೈತೇನ್ರಿ? ಗಿರ್ನಿ ಕೆಬ್ಬಂದಿರ್ತಾವ. ಮತ್ತೊಮ್ಮೆ ಮನ್ಯಾಗ ಅಂತಿರ್ತ ನೋಡ್ರಿ, ಒಲಿ ಮೇಲೆ ನೀರಿಟ್ಟ ನೀರಿಗೆ ಉರಿ ಹಚ್ಚು. ನೀರಿಗೆ ಹಚ್ಚುದ್ರಿ, ನೀವೆಲ್ಲ ನೀರಾಗುರಿ ಹಚ್ಚು ಮುಂದಿನ ನೋಡ್ರಿ. ನೀವಲ್ಲ, ನಮ್ಮ ಕಡೆ ಮಂದಿ ಐತಿ, ನಿಮ್ ಕಡೆ ಈ ಬನಟ್ಟಿರೋದು ಕವಿ ಮಂದಿ ಅಲ್ಲ, ನಮ್ ಕಡೆ ಮಂದಿ ನೀರಾಗುರಿ ಹಚ್ಚು ಮಂದಿ. ಹಂಗೆ ನೀವು ಅಂತೀರಿ, ನಾವು ಹೂ ಅಂತೀವಿ ಅಷ್ಟೇ. ಈ ನೀರ್ ಗುರಿ ಹಚ್ಚು, ನೀರ್ ಗುರಿ ಹಚ್ಚಂಗಿಲ್ಲ, ಕಟ್ಟಿಗೆ ಗುರಿ ಹಚ್ಚಬೇಕು ನೀವು, ಹೌದಿಲ್ಲ? ಕೆಲವರು ಇರ್ತಾರೆ ಒಲಿ ಗುರಿ ಹಚ್ಚು, ಒಲಿಗೆ ಹಚ್ಚುದ್ರಿ ಇಲ್ಲ. ಹಂಗ ರೊಟ್ಟಿ ಬುತ್ತಿ ಅಂದ್ರಲ್ಲ ನೀವು, ಬುತ್ತಿ ಅದು ಬುಟ್ಟಿ ಎದರದಿತ್ರಿ? ತಂದಿರಿ ಎದರದು? ಕೆಲವೊಬ್ರದು ಬಿಳಿ ಬುಟ್ಟಿ ಇರ್ತದ, ಬಿಳಿ ಬುಟ್ಟಿ ಅಂದ್ರೆ ಇನ್ನೊಂದು ಗೊಬ್ಬರ ಪರಾಸದ ಅಲ್ಯೂಮಿನಿಯಂ. ಕೆಲವೊಬ್ರು ಮತ್ತೆ ಕೆಲವೊಬ್ರು ಬಿದಿರಿಂದ ಬುಟ್ಟಿ ತಂದಿರ್ತಾರ, ತಟ್ಟಿ ಅಂತಾರ ನೋಡ್ರ, ಅದು ತಂದಿರ್ತೀರಿ. ಅವ್ರ ಖಾಲಿ ತಂದರೆ ಮತ್ತೆ ಹಂಗ ಕಟ್ಟಿರ್ತೀರಿ, ರೊಟ್ಟಿ ಕಾಣಂಗಿಲ್ಲ ನಮ್ಗ. ಏನ ಸ್ವಾಮಿಯಪ್ಪ, ನಾವೇನು ಖಾಲಿ ಬುತ್ತಿ ತರ್ತೀವನು? ಅದ್ರಾಗ ತುಂಬಾ ರೊಟ್ಟಿ ತಂದಿದ್ವಿ ನಾವು. ಇಲ್ರಿ, ನೀವು ರಘುಕವಿ ಬನ್ನಟ್ಟಿ ಮಂದಿ ಬಹಳ ಪುಣ್ಯವಂತರದಿರಿ, ಬಹಳ ದಾನವಂತರದಿರಿ. ಕೆಲವೊಬ್ರು ಜಿಪುನ್ ಮಂದಿ ಇರ್ತೈತ್ರಿ, ಕಾಲಿನ ಕಟ್ಟುದು ಅದನ್ನ. ಇಲ್ಲಿ ಮಠಕ್ಕೆ ಬಂದು ಗಾವಂಗೆ ತಾನು, ತನ್ನ ಗಂಡ, ತನ್ನ ಮಕ್ಕಳು, ಮನಗಂಡ ಹೊಡೆದ ಮತ್ತ ಆ ಬುಟ್ಟ್ಯಾಗ ಕಟ್ಟಕೊಂಡ ಇಲ್ಲವ್ರಾದ್ರೆ ಮತ್ತೆ ಪಕ್ಕ ತಿಳ್ಕೊರೆವ. ನಮ್ ಕಡೆ ಮಂದಿದ್ ಹೇಳ್ತೀನಿ ನಾ, ಇಲ್ಲವ್ರು ಒಟ್ಟ ಅಲ್ಲ, ನಮ್ ಕಡೆ ಮಂದಿದ್. ನೀವು ಹಂಗಿಲ್ಲ. ಹೆಂಗ ರೊಟ್ಟಿ ತಂದಿರಿ ಅಂತಂದ್ರ ಬಹುತೇಕ ಪೂರ್ತಿ ಅಪ್ಪ ಅವ್ರಿಗೆ ಗೊತ್ತದ. ಮುಗುಳು ಕೊಡೋ ಜಡಗ ಸಿದ್ದರಾಮ ಶಿವಯೋಗಿಗಳ ಜಾತ್ರೆಗೆ ಅಲ್ಲಿ ಪ್ರವಚನಕ್ಕೆ ನಾವು ಬಹಳ ಹೋಗಿರ್ತೀವಿ. ಅಲ್ಲಿ ರೊಟ್ಟಿ ಬುತ್ತಿ ಹೆಂಗಂತಂದ್ರ ಇತಿಹಾಸ 10,000 ಮಂದಿ, ಅದು ತ್ರಿವರ್ಣ ಧ್ವಜದೊಳಗ ರೊಟ್ಟಿ ಬುತ್ತಿ ಜಾತ್ರೆ ಮಾಡುತ್ತಿರ್ಲಿ ಅವರು. 10,000 ಮಂದಿ, ಸುತ್ತ ಹಳ್ಳಿಯ ಮಂದಿನೂ ಎಲ್ಲ ಬಂದಿದ್ರು. ಆ ರೀತಿ ರೊಟ್ಟಿ ಬುತ್ತಿಯ ಜಾತ್ರೆಯನ್ನ ಮುಗುಳು ಕೂಡ ಜಾತ್ರೆಯೊಳಗ ಮಾಡಿದ್ರು. ಅದೇ ರೀತಿಯೊಳಗ ನಿನ್ನಪ್ಪ ಅವ್ರು ಹೇಳಿದ್ರಲ್ಲ, ನಾವೇನ್ ಕಡಿಮೆ, ನೀವ್ ಎದರಾಗೂ ಕಡಿಮೆ ಇಲ್ರಿ ಅವ. ನೀವು ಹಠ ಮಾಡೋದ್ರೊಳಗೂ ಕಡಿಮೆ ಇಲ್ಲ, ಶಟ್ಕೊಳ್ಳೋದ್ರಾಗೂ ಕಡಿಮೆ ಇಲ್ಲ, ಜಗಳ ತೆಗೆದ್ರಾಗೂ ಕಡಿಮೆ. ಜಗಳ ನೀವು ಇಲ್ಲಿ ಸಿಟಿ ಮಂದಿ ಅಂತ ಜಗಳ ತೆಗಿದ್ರಿ, ನಮ್ಮ ಹಳ್ಳಿ ಮಂದಿ ನೋಡ್ಬೇಕ್ರಿ ಅಂತೇಳಿ ನಿಂತ್ರಂದ್ರ. ಇಲ್ಲಿ ನಮ್ಮ ಸಿಟಿ ಮಂದಿ ಹಂಗಲ್ರಿ, ಯಾರ ಏನಾರ ಅಂದ್ರ ಒಳಗೋಡ್ ಬಂದು ಗಂಡಗ ಹಿಂಗ ಅಣ್ಣಾಕತ್ತಳಕಿ ಬಾಳ ಅನ್ನೋದು ಗೊತ್ತಿಲ್ರಿ ನಿಮಗ. ಬಾಳ ಸಂಭಾಯಿತ ಮಂದಿ ನೀವೆಲ್ಲ, ಅನ್ನೋದು ಗೊತ್ತಿರಾಗಿಲ್ಲ ನಮ್ಮ ತಾಯಿಂದರಿಗೆ. ಆದ್ರೂ ಹೆಣ್ಮಕ್ಳು ಮಾತ್ರ ಜಗಳ ಒಂದಿಟ್ಟು ಲಗುಟ್ಟನರಿ.
ನಮ್ ಗಂಡು ಮಕ್ಕಳು ಬಹಳ ವಿಚಾರ ಮಾಡ್ತಾರ ಅವ್ರ ಜಗಳ ತೆಗಿಬೇಕಾದ್ರ. ಈಗ ನೀವ್ ಎದ್ರಾಗೂ ಕಡಿಮೆನೇ ಇಲ್ಲ ನೋಡ್ರಿ. ಈಗ ರೊಟ್ಟಿ ಬುತ್ತಿ ತಗೊಂಡು ಬಂದಿರಲ್ಲ ಇವ, ರೊಟ್ಟಿ 4 ಇರುವಲ್ಲ ಕತ್ತ, ನೀವು ಮಾತ್ರ ಟ್ರಿಮ್ ಆಗಿ ಬರಾವ. ರೊಟ್ಟಿ ಎಟ್ಟರೆ ಯಾಕೆ ಇರುವಲ್ಲಕತ್ತಾವ, ನೀವು ಮಾತ್ರ ಅದೇನ್ ಇಲ್ಕಲ್ ಸಿರಿನ ಹುಟ್ಟಿನ. ಆ ನಂತರ ಮನ್ಯಾಗಿನ ಏನ ಟಾಗಿನದಾವ್ ನೋಡ್ರಿ, ಎಲ್ಲ ಕಡಿಮೆ ಇದ್ರ ಮಕ್ಕಳದಕ್ಕಿ ನೀನಂತ ಹೌದಿಲ್ರಿ ಅವ ಅವ್ರದಂತ ಇವ್ರದಂತ. ನಮ್ಮ ಅದ್ರಾಗ ನಮ್ಮ ತಾಯಿಯರು ಬಂಗಾರ ಹೆಂಗಂತಂದ್ರ, ಈಗ ನೋಡ್ರಿ ನಮ್ಮ ಅವುಗಳು ಈಗ ಒಬ್ಬೊಬ್ರು 10ಕ್ಕೆ ಕಡಿಮೆ ಅಂದ್ರೆ ಒಂದು 10 ತೊಲಿ ಬಂಗಾರ ಮಾಡ್ತಾವ. ಈಗ ನೀವು ಬಾಳ ಸಣ್ಣ ಅವ, ಇಂಥ ಗದ್ದಲ್ದಾಗ ಒರಿಜಿನಲ್ ಬಂಗಾರ ಹಾಕೊಂಡು ಬರೋರ ನೀವು ಬಾಳ ಸಣ್ಣ. ಮತ್ತೆ ಎಲ್ಲಪ್ಪ ಅದೇನು ಗದ್ದೆ ಏನು 1 ಮಂದಿ 2 ಮಂದಿ 4 ಅವ್ರ ಮುಂದಿ ಅಂತದ್ರಾಗ ಒರಿಜಿನಲ್ ಎಲ್ಲ ಹಾಕೊಂಡು ಅಲ್ಲಿ ಹೋದ್ರೆ ಗದ್ದಲ್ದಾಗ ತಟ್ಟಿತ್ತ ರೊಟ್ಟಿತ್ತ ಚಾತ ಅನ್ಬಿಡದೆ ಯಾವ ಹೋದ್ರಂದ್ರ ಅದೆಲ್ಲಿ ಗದ್ದ ಅಂತ ತಿಳ್ಕೊಂಡು ಸುಮ್ಮ ಬಂಗಾರ ಗತ್ತೇನ ಅವೇನೋ ಇರ್ತಾವಲ್ಲ ಏನಂತಾರ ನಾವು ಇವು. ಮತ್ತೆ ನಿಮ್ಮೆಲ್ಲ ಒರಿಜಿನಲ್ ಅದಾವ್ರ, ಮತ್ತೆ ನಾ ಹಿಂಗೆ ಹೇಳಾಕತ್ತೇನೆ ಅಂತೇಳಿ ನಿಮ್ಮ ಎಲ್ಲ ಡೂಪ್ಲಿಕೇಟ್ ಅಲ್ರಿ, ನಿಮ್ಮ ಎಲ್ಲ ಒರಿಜಿನಲ್ ಅದಾವ್ ಇಲ್ಲ ಅಂತ ಇರ್ತಲ್ಲ. ನೀವೆಲ್ಲ ಒರಿಜಿನಲ್ ಹಾಕೊಂಡು ಬಂದಿರಿ. ಅದ್ರಾಗ ನೋಡ್ಬೇಕ್ರಿ ಬಂಗಾರ ಎಟ್ಟೆಟ್ಟಂತಂದ್ರ ಆಗಿನವರು ಗುಳದಾಳ ಬಾಳದ್ರ ಒಂದು ಅರ್ಧ ತೊಲಿ ಆದ್ರ ರಗಡ ಆಗತ್ತಿತ್ರಿ. ಈಗ ನಮ್ಮ ತಾಯಂದಿರು ಒಬ್ಬೊಬ್ಬರು ಗುಳದಾಳಿ 5 ತೊಲಿ ಹೌದಿಲ್ಲ, ಅವೇನೋ ಚೈನ್ ತಾಳಂತ ಬಾಳ್ದ ನೋಡ್ರಿ ಅವೆಲ್ಲ 5 ತೊಲಿ. ನಮ್ಮವುಗಳಂದ್ರ ನೀವು ಅಪ್ಪತ್ತಿನ ಊಟ ಕೊಡೋದು ಬಿಡಕರೆ ಬಂಗಾರ ಬೇಕು ನಮ್ಮ ತಾಯಿಯಲ್ಲಿ. ಬಟ್ ಅದ್ರಾಗ ದೇವ್ರ ಏನ್ ಮಾಡ್ಯಾನ ಅಂಬಲ್ರಿ, ಇಟ್ಟು ಶಾಣೆ ಅಂತ ದೇವ್ರ ಆ ಬಂಗಾರ ಸಾಮಗ್ರಿ ಎಲ್ಲ ನಿಮ್ಗ ಹೆಚ್ಚು ನೋಡ್ರಿ. ನಮ್ಮ ಮಂದಿಗೆ ಏನಿಲ್ರಿ ಅವ್ರು. ನಿಮಗೆ ಏನೇನು ಎಟ್ಟಂದ್ರ ಈ ಕೊಳ್ಳಾಗಂತೂ ಒಂದು 50 ಐಟಮ್ ಯಾವ್ದ ನೋಡ್ರಿ, ಏನ್ರಿ 50 ತರ ನಮಗೆ ಹೇಳಕ್ ಬರಂಗಿಲ್ಲ. ಅವೆಲ್ಲ ಏಕ್ಸರ ಗುಳದಾಳಿ ಗುಂಡ, ಆ ನಂತರ ಚಪ್ಪಲಾರ, ನಂತರ ನಕ್ಲೇಸ ಪಿಕ್ಲೇಸ ಏನೇನು ಅದಾವ ನೋಡ್ರಿ ಒಟ್ಟ ಇಟ್ಟೆಲ್ಲ. ಆ ನಂತರ ಇಟ್ಟ ಈ ಕೈಯಾಗ್ರಿ ಇಲ್ಲಿ 3-4 ತೊಲಿವು ಅವು ಬಳಿ ಮೊದಲು ಇಲ್ಲಿ ಎಟ್ಟ ಹಾಕೋತಿದ್ರಿ, ಈಗ ಇಲ್ಲಿ ಬೇರೆ ಹಾಕೊಳಕತ್ತಾರ್ರಿ. ಇನ್ನು ಬರ್ಬರ್ತಾ ಇಲ್ಲಿ ಮಣಕೈಯಾಗ ಹಾಕ್ತಾರೆ. ಮತ್ತೆ ಇಲ್ಲಿ ಇವೇನ್ರಿ ಏನೋ ತೋಳ್ಬಿಂದ ತೆಲುಬಿಂದಿಗೆ ಏನು ತೋಳ್ಬಿಂದ್ರಿ ಅಂತ್ರಿ. ಇವೆಲ್ಲ ಎಲ್ಲ ಬಂಗಾರ ಸಾಮಗ್ರಿ ಅಷ್ಟು. ಅದ್ರಾಗ ಮೂಗಣ್ಯಾಗ ನತ್ ನೋಡ್ಬೇಕ್ರಿ, ಕೆಲವೊಬ್ರು ಏನ್ ನತ್ತ ಆ ಲಕ್ಷ್ಮಿ ಹಾಕೊಂಡಿರ್ತಾವ ನೋಡ್ರಿ, ಆ ತರ ದೊಡ್ಡ ನತ್ ಹಾಕೊಂಡಿರ್ತಾರ. ನಮ್ದೇನ್ ತಕರಾರಿಲ್ಲ, ಈಚಿ ಕಡೆ ಒಂದು ಮತ್ತೆ ಈಚಿ ಕಡೆ ಒಂದು ಹಾಕೊಂಡಿರ್ತಾರೆ. ಕೆಲವೊಬ್ರಿಗೆ ಅಡ್ಡಡ್ಡ ಈಚಿಕೋದು ಈಚಿಕೂ ಆಗೋದು. ಇನ್ನು ಕೆಲವೊಬ್ರು ನಾ ಮೊನ್ನೆಲ್ಲೋ ಪ್ರವಚನಕ್ಕೆ ಹಾಕಾದ್ರಿ, ಇಚ್ಕೊಂದು ದೊಡ್ಡ ನತ್ ನಡಬಾರ್ದು ಏನ ಇವ ಇದು ಏನು ಸುದ್ದಿ ಎಡ್ಡ ನಾನು ಅಕ್ಕ ನೆಗಡಿದು ಬಂದ್ರೆ ಹೆಂಗ್ ಮಾಡ್ತೇನೆ ಏನು ಯಾಕಂದ್ರೆ ಅದೆಲ್ಲ ನಿನಗೆ ಬೇಕಾಗಿತ್ತು ಹೋಗ್ಸ್ವಾಮಿ ಅಂತ, ನಿನಗೆ ಬೇಕಾಗಿತ್ತು ಹೋಗ್ಸ್ವಾಮಿ ಅಂತ ನಾವು 3 ಹಾಕೋತೀವಿ 2 ಹಾಕೋತೀವಿ ಹೌದಿಲ್ರಿ. ಬಂಗಾರ ಸಾಮಗ್ರಿ ನಮ್ಮ ತಾಯಂದಿರು ಕಿವ್ಯಾಗ ಎಲ್ಲ ಕಡೆಗೆ. ನಮ್ಮ ಶರಣರು ನೋಡ್ರಿ ಬಾಳ ಅಂದ್ರ ಒಂದು ಚೈತ್ರೆ, ಮತ್ತೆ ನಿಮ್ಗಂತೆ ನಾವು ಮೂಲೆಗ ಇಲ್ಲಿ ಎಲ್ಲ ಕಡೆ ಹಾಕೊಳಕ್ ಅವರು ಈಗ ಶಿಟ್ಟಿಗೆ ಬಂದು ಅವ್ರು ಏನ್ ಮಾಡಕತ್ತಾರ ಅಂದ್ರ ಚೈನಾನ ಹಿಟ್ಟಿಡ್ದಮ್ಮ ಹಾಕೊಳಕತ್ತಾರ್ರಿ ಅವ್ರು. ನಮ್ಮ ಸಾವುಕಾರಗಳಿಗೆಲ್ಲ ಮತ್ತೆ ಎಲ್ಲಿದ ಅವರು 10 ತೊಲಿ 20 ತೊಲಿ ಅವರು ಎಲ್ಲ ಕೂಡಿಸಂದ್ರ ಒಬ್ಬೊಬ್ಬ ಹೆಣ್ಮಗಳಿಗೆ 50 ತೊಲಿ ಬಂಗಾರ ಕಟ್ಟಿ ನಾವ್ ಒಂದ್ ಚೈನ್ 1 ತೊಲಿ ಚೈನ ಹಾಕೊಳ್ಬೇಕ, 20 ತೊಲಿದ ಚೈನ್ ಇಡದಮ್ಮ. ಅದೇನು ಎಣ್ಣೆ ಹಗ್ಗ ಕಡಿತಾರ ನೋಡಿ ಅಂತಹ ಚೈನ್. ಆನಂತರ ಕೈಯಾಗ ಅವರು ಕಡ ನೋಡ್ಬೇಕು, ಅವು ಹಿಂತಿರ್ತಾವ. ಈಗ ಕೈಯಾಗ ಕಡಗ ನಮ್ಮ ಕಂಪನಿ ನಾವರ ಏನು ಕಡಿಮೆ ನಾವು ಅವರು ಆ ರೀತಿಯೊಳಗ ನಮ್ಮ ತಾಯಂದಿರು ಇದ್ದವ. ತಪ್ಪು ತಿಳ್ಕೊಬೇಡ್ರಿ, ಏನ ಶೃಂಗಾರ ಇದ್ರು ಭಗವಂತ ನಿಮ್ಗ ಎಲ್ಲ ಕೊಟ್ಟು ಬಿಟ್ಟ ನೋಡ್ರಿ. ಅದಕ್ಕ ಹೆಣ್ಮಕ್ಕಳಾಗಿ ಹುಟ್ಟುದು ಬಹಳ ಚಲೋ ರೀ. ಕಲರ್ 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 ಡಿಸೈನ್ ನೀವು ಸೀರೆ ಪಾಸ್ ಮಾಡ್ತೀರಿ. ನಮ್ಮ ಏನ್ರಿ ಎಂತದಿದ್ರು ಬಿಳಿದ ತೋತ್ರ ಉಡ್ಬೇಕ, ಏನ್ ಕರಿದ ಉತ್ತರ ಉಡಕ್ ಬರ್ತಿತ್ತು.
ನೀವು ಕಲರ್ ದೋತ್ರ ಇಲ್ಲಿ ತಕ ಯಾರು ಕಲರ್ ಮುಟ್ಟೇ ಇಲ್ರಿ, ಮತ್ತ ಬಿಡಿದ ಉಡ್ಬೇಕು. ನೀವು ನಿಮ್ಮ ಡ್ರೆಸ್ ಅವು ಎಂತ ನಾನಾ ತರ ಡ್ರೆಸ್, ನಾನಾ ತರ ಸೀರೆ, ಅಷ್ಟು ಶೃಂಗಾರ ಯುಕ್ತ. ನೀವು ಅಟ್ಟಲ್ರಿ ಅವ ದೇವತೆಗಳನ್ನು ನೋಡಿ ನಾವು ಫೋಟೋದಾಗ, ಲಕ್ಷ್ಮಿಗೆ ನೋಡ್ರಿ ಎಷ್ಟು ಶೃಂಗಾರ ಮಾಡಿ ನೋಡ್ತೀರಿ ನೀವೆಲ್ಲ. ಲಕ್ಷ್ಮಿ ಲಕ್ಷ್ಮಿ ಬೇರೆ ಅಲ್ಲ, ಗುಡ್ಡಾಪುರ ದಾನಮ್ಮ ಬೇರೆ ಅಲ್ಲ, ಕೊಲ್ಲಾಪುರ ಮಹಾಲಕ್ಷ್ಮಿ ಬೇರೆ ಅಲ್ಲ, ಇಲ್ಲಿ ಕೂತಿರ್ತಕ್ಕಂಥ ತಾಯಂದಿರು ನೀವು ಬೇರೆ ಅಲ್ಲ. ಇಲ್ಲಿದ್ದವ್ರು ನೀವು ಗುಡ್ಡಾಪುರ ದಾನಮ್ಮನ ಈಗ ನೀವು ನೋಡಕ್ ಹಂಗ ಕಾಣ್ತೀರಿ. ಇವಾಗ ಕಿರೀಟ ಒಂದು ಹಾಕಿದ ಆತ್ ನಿಮಗ. ಈಗ ಸೇಮ್ ಆಟ ಎಲ್ಲ ಬರೋಬ್ಬರಾಗಿ ಬಂದರಿ, ಒಂದು ಕಿರೀಟ ಹಾಕೋದು ಇಟ್ಟು ಕೂತು ಬಿಡುದ್ರಿ ಇವ ನೀವು. ಮತ್ತೆ ನೀವೇನ್ ಮಾಡ್ತೀರಿ ಸ್ವಾಮಿ ಅಂದ್ರೆ ನಾವು ಹೌದಿಲ್ರಿ. ಯಾಕಂತಂದ್ರ ಜಗತ್ತಿನೊಳಗೆ ನೋಡ್ರಿ ನೀವು, ಅದಕ್ಕ 10 ಗಂಡ ಹಡದ್ರು ಒಂದ್ ಹೆಣ್ಣು ಹಡಿಯ ಬರ್ತಾನೆ. 10 ಗಂಡ ಹಡದ್ರು ಒಂದ್ ಹೆಣ್ಣು ಹಡಿಯಬೇಕ. ಯಾಕಂತಂದ್ರ ಮನೆಗೆ ಶೃಂಗಾರ ಅಂತಂದ್ರ ಮಹಾಲಕ್ಷ್ಮಿ ಅವ್ವ. ಮನೆಗೆ ಶೃಂಗಾರ ಅಂದ್ರ ಮಹಾಲಕ್ಷ್ಮಿ. ಆ ರೀತಿಯೊಳಗ ತಮ್ಮನ್ನ ಎಷ್ಟು ಹೊಗಳಿದ್ರು ಕಡಿಮೆ. ತಾವೆಲ್ಲ ದಾನಮ್ ಇದ್ದಂಗ, ತಾವೆಲ್ಲ ಹೇಮರೆಡ್ಡಿ ಮಲ್ಲಮ್ ಇದ್ದಂಗ, ತಾವೆಲ್ಲ ಇಟಿಗೆ ಭೀಮಾಂಬಿಕಾ ಇದ್ದಂಗ, ತಾವೆಲ್ಲ ಕೊಲ್ಲಾಪುರ ಮಹಾಲಕ್ಷ್ಮಿ ಇದ್ದಂಗ, ನಾ ಇದ್ದಂಗ 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 ಅಂತೂ ನೀವು ಹಂಗ ಇರ್ಬೇಕು. ಮತ್ತ ಮಣಿಗಾದ ಕೂಡಲೇ ಗಂಡುಗಳ ಜಗಳ ತೆಗೆದ್ರಿ ಅಂದ್ರ ದ್ಯಾಮೋ ಹಾಕೊಂಡ್ರಾಗ ಮತ್ತೇನ್ರಿ. ಕಾರಣ ಏನಂತಂದ್ರೆ ಬಹಳಷ್ಟು ಸುಂದರವಾಗಿ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಮಾಡಾಕತ್ತೀರಿ. ಇವತ್ತೇನಪ್ಪಾ ಅಂತಂದ್ರೆ ಪೂಜ್ಯ ಅಪ್ಪಾಜಿಯವರು ನಿಮ್ಮೆಲ್ಲರಿಗೆ ನಾಮಸ್ಮರಣೆ ಹೇಳ್ಯಾರ. ವಿಷಯ ಏನಂತಂದ್ರ ಶಿವಸ್ಮರಣೆ. ನೀವೆಲ್ಲರೂ ಏನಪ್ಪಾ ಅಂತಂದ್ರೆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕು, ಭಗವಂತನ ಚಿಂತನೆಯನ್ನು ಮಾಡಬೇಕು. ನಾನು ಇನ್ನೊಂದು ಇದ್ದ ಕಡೆ ಹೇಳಿದ್ ನೋಡ್ರಿ ನಿಮಗೆ. ಏನಂತಂದ್ರ ಪರಮಾತ್ಮನ ನಾಮಸ್ಮರಣೆಯನ್ನ ಮನ್ಯಾಗ ಯಾರು ಇಲ್ಲದಲ್ಲಿ ಹೋಗಿ ಜಗಲಿ ಮುಂದೆ ಕುಂತ ಸ್ವಲ್ಪ ಬಾಗಲ ಹೆಕ್ಕಿ ಕಣ್ಣು ಮುಚ್ಚಿಕೊಂಡ ಹೇ ಪರಮಾತ್ಮ, ಹೇ ಪಾಂಡುರಂಗ, ಓಂ ನಮಃ ಶಿವಾಯ ಒಂದ್ 5 ಸಾರಿ ನೆನೆಸ್ಬೇಕು ಪರಮಾತ್ಮ. ನೀವ್ ಅಂತಿರ್ಬೇಕ್ರಿ ನಮ್ ತಾಯಂದಿರು ಪ್ರಶ್ನೆ ಬಾಳ್ರಿ ಹೆಣ್ಮಕ್ಳ ತಕ್ಕ. ಈ ಗಂಡ್ಮಕ್ಳ ತಕ್ಕ ಪ್ರಶ್ನೆ ಇರಂಗಿಲ್ರಿ, ಹೆಣ್ಮಕ್ಳ ತಕ್ಕ ಪ್ರಶ್ನೆ ಬಾಳ. ದೇವರಿಗೆ ನೆನೆಸಬೇಕು, ಶಿವನಾಮ ಸ್ಮರಣೆಯನ್ನು ಮಾಡ್ಬೇಕಂತ ನಾವು ಹೇಳಿದ್ರ ಕೆಲವೊಬ್ರು ಅಂತಿರ್ತಾರೆ, ಯಾಕೆ ದೇವರಿಗೆ ಅಟ್ಟು ನೆನೆಸ್ಬೇಕ್ರಿ ಸ್ವಾಮಿ, ಯಾಕೆ ನೆನೆಸ್ಬೇಕು? ಬಾಳ ಹೇಳ್ತೀರಿ ಪುರಾಣ ಪ್ರವಚನದೊಳಗ ಮಠದೊಳಗ ಸ್ವಾಮಿಗಳು ಯಾರು ಬೇಕಾದವ್ರು ನೋಡ್ರಿ ದೇವರ ನೆನೀರಿ, ದೇವರಿಗೆ ನೆನೆಸ್ರಿ ಅಂತಿರ್ತಿರೋದು. ಎಲ್ಲರೂ ಅಂತಾರ ಯಾಕ್ರಿ ಅಟ್ಟು ದೇವರಿಗೆ ನೆನೆಸ್ಬೇಕು ಅಂತ ನೀವು ಕೇಳ್ಬೋದು. ಆದ್ರೆ ಯಾಕೆ ದೇವರಿಗೆ ನೆನೆಸ್ಬೇಕಂದ್ರ ಇವಾಗ ದೇವ್ರಿಗೆ ಬೇಡ. ನೀವ ಒಂದು ಮಾತು ಅಂತೀರಿ ನೋಡ, ಏನಂತಂದ್ರ ಆದವ್ರನ್ನ 6 ತಾಸು ರಾತ್ರಿಯಾಗ ನೆನೆಸ್ಬೇಕಂತ ಅಂತೀರಿ. ಅಂದ್ರ ಯಾರು ನಿಮಗೊಂದಿಷ್ಟು ಉಪಕಾರ ಮಾಡಿದ್ದಾರಂದ್ರ, ನಿಮಗೆ ಏನಾರ ಒಂದಿಷ್ಟು ಕಡಿಮೆ ಆದ ಸಂದರ್ಭದೊಳಗ ಒಂದಿಷ್ಟು ಏನಾದ್ರು ಕೊಟ್ಟಿದ್ದರಂದ್ರ ಅತ್ತಾಗ ನೀವು ವಾಪಸ್ ಕೊಡ್ತೀರಿ. ಆದ್ರೂ ಅಂತ ಸಂದರ್ಭದೊಳಗೆ ಇಲ್ಲದಾಗ ಏನಾರ ನಿಮಗ ಕೊಟ್ರು ಅಂತಂದ್ರ ಅವ್ರನ್ನ ಎಟ್ ನೆನೆಸ್ತೀರಿ. ಅವ್ರು ಕೊಟ್ರು ನಮ್ಮ ಮಗಳ ಮದುವೆ ನಡೆದಿತ್ರಿ, ರೊಕ್ಕನೂ ಕೊಡಬೇಕಿತ್ತು ರೀ, ರೊಕ್ಕ ಇದ್ದಿದ್ದಿಲ್ಲ, ರೊಕ್ಕ ಇರ್ಲಿಲ್ಲ ಅಂದ್ರೆ ನಮ್ದು ಮದುವೆ ನಿಂದಿರ್ತಿತ್ತು. ಇಂಥ ಸಾವುಕಾರ ರೊಕ್ಕ ಕೊಟ್ಟ ನಮ್ಮದು ಮದುವೆ ಆತ್ ನೋಡ್ರಿ, ಪುಣ್ಯ ಹತ್ತ ಅವಂಗ ಅಂತೀರಿಲ್ರಿ. ಅದ್ ಬಿಡ್ರಿ, ನಿಮ್ ಮನ್ಯಾಗ ನೀವೆಲ್ಲ ಪಲ್ಯ ಮಾಡಾಕ ಖಾರ ಕೊಡ್ತೀರಲ್ಲ, ಖಾರ ಮಸಾಲೆ ಖಾರ ನಾಳೆ ತರುಣ ಸ್ವಾಮಿ ಅಂತೀರ. ಆ ಖಾರ ನಾ ಏನ್ ಮಾಡಿ ಈ ಮಸಾಲೆ ಖಾರ ಮಾಡಿರ್ತಿಲ್ಲ, ಅದು ಮಸಾಲೆ ಖಾರ ಅಷ್ಟು ಸರಳ ಆಗೋದ್ರಿ. ಮಸಾಲೆ ಖಾರ ಬಹಳ ಗುದ್ಮುರಿಗದ. ನಮ್ಮ ಕಂಪನಿಗೆಲ್ಲ ಗೊತ್ತಿರಂಗಿಲ್ಲ, ನಿಮಗ ಗೊತ್ತದು. ಮೆಣಸಿನಕಾಯಿ ತರಬೇಕು. ಹಳಿ ಮಂದಿರ, ಈಗಿನ ಮಂದಿ ನೀವು ಹಂಗಿಲ್ಲ, ರೆಡಿ ಫುಡ್ ನಿಮ್ದು. ಆಗ ಮಸಾಲೆ ಖಾರ ಕೊಂಡ ತರುದು, ಹಿಂಡಿ ಕೊಂಡ ತರುದು ಎಲ್ಲ. ಯಾರಿಗೆ ಶೇಂಗಾ ಸರಕ ಹಾಕಿ ಅದನ್ನ ಗಿರ್ರ ಬರ್ರ ಅದಕ್ಕೆ ಅದು ಇದು ಈಗೆಲ್ಲ ನೀವು ಹೆಂಗಂದ್ರೆ ಕೊಂಡ ತರ್ತೀರಿ. ನಮ್ಮ ಹಿಂದಿನ ಮಂದಿ 4 ಕಿಲೋ ಮೆಣಸಿನಕಾಯಿ ತಂದು 4 ದಿವಸ ಅದನ್ನ ಮೆಣಸಿನಕಾಯಿ ಒಣ ಹಾಕಿ ಅವತ್ತನ್ನ ತುಂಬಾ ತೆಗೆದು ಹಂಗ ಸ್ವಾಟ್ ಕಣುದು. ಅವು ಸೀನು ಬರ್ತಾವ ನೋಡಿ, ಹಂಗ ಸೀನುಕೋತ್ ಮೆಣಸಿನಕಾಯಿ ತುಂಬಾ ತೆಗೆದು ಅವಕ್ ಮಸಾಲೆ ತಂದು ಆಗ ದಡಲ್ ಕುಟ್ಟು ಇದ್ದುರಿ. ಈಗ ನೀವೆಲ್ಲಿ ಹೋಗಂಗಿಲ್ಲ. ಅದನ್ನ ಖಾರ ಕುಟ್ಟಿಸ್ಕೊಂಡು ಬಂದ ಅದು 8 ದಿವಸ ಹಿಡಿತದ್ರಿ ಖಾರ.
ನಿಮ್ ಮನ್ಯಾಗ ಕಾರ ಆತಂದ್ರೆ ಏನ್ ಮಾಡ್ತೀರಿ ಅಂದ್ರೆ ಹಳ್ಳಿಯಾಗಿತ್ತು ಪದ್ಧತಿ ಅದ. ಕಾರ ಆತಂದ್ರ ಮಕ್ಕಳ ಮನೆ ಏನ್ ಮಾಡ್ತಾರಂದ್ರ ಯವ ಕಾರ ಆಗ್ಯದ ಕುಡ್ಸಿದ ಕೂಡಲೇ ಕಾರ ಕೊಡ್ತೀನಿ, ಒಂದು ಬಟ್ಲ ಕೊಡಂತ ತರು ಪದ್ಧತಿ ಇತ್ತು ನಮ್ಗೆ ಮೊದಲ. ಈಗ ಬಾಗ್ಲನ ಹಾಕಿರ್ತಾರೆ, ಯಾರೇನು ಕೊಡಂಗಿಲ್ಲ ಎಲ್ಲ ಬಂದ್. ನಾಯಿಗಳಿವೆ ಎತ್ತರ ಬಾಗಿಲು ಬೋರ್ಡ್ ಹಾಕಿರ್ತಾರ ನೋಡ್ರಿ. ನಾಯಿಗಳು ಯಾವ ಏನು ನಮ್ಗೆ ಏನ್ ಗೊತ್ತರಿ, ನಾಯಿಗಳಿವೆ ಎತ್ತರ ಬೋರ್ಡ್ ಹಾಕಿರ್ತಾರ. ಆಗ ಏನ್ ಮಾಡ್ತಾರ, ಒಂದ್ ಬಟ್ಲ ಖಾರ ಕೊಡ, ಒಂದ್ ಕೂಡಲೇ ಖಾರ ಕೊಡ್ತಿದ್ದು. ಖಾರ ಕೊಟ್ಟ ತಂದು ಪಲ್ಯ ಮಾಡಿ ಅದ್ರೊಳಗ ಇವ್ರು ಖಾರ ಕುಡ್ಸಿರ್ತಿದ್ರು. ಕುಟ್ಟಿಸಿದ ದಿನಾನ ಯಾವ ಬಟ್ಟಲ್ಲೇ ತಂದಿರ್ತಾರಲ್ಲ ಅದೇ ಬಟ್ಟಲ್ದಾಗ ಹಾಕಿ. ಹೆಣ್ಮಕ್ಳು ಬಹಳ ಪ್ರಾಮಾಣಿಕರು ಇವ. ಒಟ್ಟ ಮುಣುಗಿಸ್ಕೊಳ್ಳಾರ್ದವ್ರಂದ್ರೆ ಹೆಣ್ಮಕ್ಳು ನೋಡ್ರಿ. ಅದಕ್ಕ ಧರ್ಮಸ್ಥಳದವ್ರು ಸಾಲ ಯಾರಿಗೆ ಕೊಡ್ತಾರ, ನಿಮ್ಗೆ ಗಟ್ಟ ಕೊಡ್ತಾರ ಅವ್ರು. ಗಂಡ್ಮಕ್ಳಿಗೆ ಕೊಟ್ಟಿದ್ರಿ ಸಾಲ ಅವ್ರು. ಧರ್ಮಸ್ಥಳ ಹೆಣ್ಮಕ್ಳು ಕೊಡ್ತಾರೆ, ಗಂಡ್ಮಕ್ಳು ಕೊಡ್ತಾರೆ. ಹೆಣ್ಮಕ್ಳಿಗೆ ಗಟ್ಟ ಯಾಕಂದ್ರ ನಿಮ್ ಕೈ ಸ್ವಚ್ಛದವ್ರಿ. ಒಬ್ಬರಲ್ಲಿ ಒಂದು 1000 ರೂಪಾಯಿ ತಂದಿದ್ರಿ ಅಂದ್ರ ಆ 1000 ರೂಪಾಯಿ ವಾಪಸ್ ಕೊಡೋ ತಕ್ಕ ನಿದ್ದಿನೂ ಹತ್ತಂಗಿಲ್ಲ, ಊಟ ಹತ್ತಂಗಿಲ್ಲ. ಯಾವಾಗ ದೀನ ತಿರ್ಸಿವು, ಯಾವಾಗ ಅವ್ರಿಗೆ ಕೊಟ್ಟಿವು. ನೀವು ನಮ್ದು ಹಂಗಿಲ್ರಿ, ಯಾವಾಗ ತಂದು ಮುಗಿಸ್ಕೊಂಡಿವು. ನಮ್ಮ ಕಂಪನಿ ನಮ್ ಶರಣ ಮೇಳ ಕೊಡೋದ್ರ ನಾಳೆ ಕೊಡ್ತೀವಳ, ಏನ್ ನಿಂದ ಮುಗಿಸ್ಕೊತೀವ, ಏನ್ ತಿಂತೀವೋ ಮತ್ ಬಾಳ ಅರ್ಥ ಕಟ್ಟಿದ್ರ ಮತ್ ಕೊಡಂಗಿಲ್ಲ ನೋಡು. ನಮ್ ಕಂಪನಿ ಇಂತಾದ್ರಿ. ಆದ್ರೆ ನಮ್ ತಾಯಿದ್ರಂಗಲ್ಲ, ಬಹಳ ಪ್ರಾಮಾಣಿಕರು. ಕಾರ ಯಾವ ಬಟ್ಟಲ್ಲ ತಂದಿಲ್ಲ ಅದ ಬಟ್ಟಲ್ದೊಳಗೆ ಹಾಕಿ ಇನ್ನಾಟ ಹೆಚ್ಚು ಹಾಕಿ ಅದು ಮತ್ತ ಒದ್ದೆತ್ತು ಕೊಡಂಗಿಲ್ಲ. ಮತ್ ಭಾಳ ಶಾನ ಹೆಣ್ಮಕ್ಳು ಮ್ಯಾಲಿಂದ ಕುದುರಿ ಕುದುರಿ ಅದು ಗಟ್ಟಿ ಕುದ್ದಿರ್ಬಾರ್ದು, ಬಾಳಟ್ಟ ಹೋಗಿರ್ಬಾರ್ದು. ಉದುರಿಸಿ ಮ್ಯಾಲ ಮತ್ತದನ್ನ ಹಿಂಗ ಗುಂಪಗ ಮಾಡಿ ಆಕೆಂದ್ರು ಗಟ್ಟಿ ತಂದಾಳ ಕಾಳ ಓದ್ ಕೊಟ್ಟು ಬರೋ ಅವ್ರು ನಮ್ಮ ತಾಯಿಂದಿರು. ಹೌದಿಲ್ರಿ? ಏನಂತಂದ್ರ ಬರೇ ಒಂದು ಬಟ್ ಖಾರ ತಂದವ್ರದು ವಾಪಸ್ ಕೊಟ್ಟು ಬಂದ ಎಷ್ಟು ಪ್ರಾಮಾಣಿಕತನದಿಂದ ನೆನೆಸ್ತೀರಿ. ಮತ್ತ ಪರಮಾತ್ಮ ನಮಗೆ ಏನ್ ಕೊಟ್ಟಿಲ್ಲ ಅಂತೀರಿ. ಅವ ಭಗವಂತನ ಯಾಕೆ ಸ್ಮರಣೆ ಮಾಡಬೇಕು, ಅವನಿಗೆ ಯಾಕೆ ನೆನೆಸಬೇಕು ಅಂತಂದ್ರ ಇದನ್ನೆಲ್ಲ ಕೊಟ್ಟವ ಯಾರಂತೀರಿ? ಏನ್ ನೀವು ತಂದಿರಿ? ಬಸವಣ್ಣವ್ರು ಬರೀತಾರ ನೋಡ್ರಿ. ಅವ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುಂಡಿ ಮಾನವರನೇನೆಂದೆ ರಾಮನಾಥ. ಇಳೆ ನಿಮ್ಮ ದಾನ. ಈ ಭೂಮಿ ನೀವು ಬರೋಕ್ಕಿಂತ ಮೊದಲು ಇದ್ರೆ ನೀವು ತಂದಿಲ್ಲ. ಈ ಭೂಮಿಯವ ಏನ್ ಬರುವಾಗ ತವ್ರ ಮನೆ ತಗೊಂಡು ಬಂದಿರ. ಭೂಮಿ ಇಲ್ಲೇ ಇತ್ತು, ಗಾಳಿ ಇಲ್ಲೇ ಅದ, ಪರಮಾತ್ಮಂದದ ಇದೆಲ್ಲ. ಇದನ್ನೆಲ್ಲ ಮತ್ತೆ ಹೆಂಗ್ರಿ ಫ್ರೀ ಆಗಿ ಕೊಟ್ಟ ನಿಮಗವ. ಯಾವ್ದ್ರದ್ದು ಟ್ಯಾಕ್ಸ್ ಇಲ್ಲ ನಿಮಗ. ಗಾಳಿ ಬಿಡ್ತದ ನೋಡ್ರಿ, ಹೊರಗೆ ಬಂದು ಬಾಳ ಕಾವ ಹೊರಗೆ ಬಂದು ಕುರ್ಚಿ ಹಾಕೊಂಡ್ ನೆಳ್ಳಾಗ ಗಾಳಿ ಬಿಡ್ತಾರ. ಗಾಳಿ ಬಿಡ್ತದ. ಗಾಳಿ ಬಿಡಿಸ ಗಾಳಿ ಒಂದು ನೀವು ಈ ಟ್ರಾಕರ್ ಕೊಡ್ತಾನಿಲ್ರಿ, ಕೇಳ್ತಾನ ಇಲ್ಲ. ಪ್ರವಚನ ಮುಗಿದ ಮನೆಗೆ ಹೋಗ್ತೀರಿ. ಮನೆಗೆ ಆದ ಕೂಡಲೇ ಊಟ ಇಲ್ಲೇ ಮಾಡಿ ಹೋಗ್ತೀರಿ. ಆ ನಂತರ ಮತ್ತೇನ್ ಕೆಲಸ ಮಲ್ಕೋತೀರಿ. ಮಲ್ಕೊಳ್ಳುವಾಗ ಲೈಟ್ ಆರ್ಸೆ ಮುಕ್ಕೋಬೇಕು. ನನಗೆ ಲೈಟ್ ಎಷ್ಟೊತ್ತಿಗೆ ಹಚ್ತೀರಿ? ಬಾಳ 7 ಗಂಟೆಗೆ ಲೈಟ್ ಹಚ್ತೀರಿ, ಇಲ್ಲಾಂದ್ರೆ 6 ಗಂಟೆಗೆ ಹಚ್ತೀರಿ. 6 ಗಂಟೆಗೆ ಹಚ್ಚಿ 6, 7, 8, 9, 10 ಕನ್ಬಿಡುವ ಲೈಟ್ ಆರಿಸ್ಬಿಡ್ತೀರಿ. 7ಕ್ಕೆ ಹಚ್ಚಿ ಅಂದ್ರೆ ಇದರ ಅರ್ಥ ಏನು? ಸೂರ್ಯ ಮುಗಿದ ಕೂಡಲೇ 4 ತಾಸು ಬೆಳಕಿಲ್ಲದಕ್ಕ ಲೈಟ್ ಹಚ್ಚಿ ಬೆಳಕ ಮಾಡ್ಕೋತೀರಿ. ಸೂರ್ಯ ಇಲ್ಲದಕ್ಕ ರಾತ್ರಿ 4 ತಾಸು ಲೈಟ್ ಹಚ್ಕೊಂಡು ಬೆಳಕ ಮಾಡ್ಕೊಂಡದಕ್ಕ ಪ್ರತಿ ತಿಂಗಳಿಗೊಮ್ಮೆ ನಿಮ್ಮ ಮನೆಗೆ ಖರೀದಿ ಇಟ್ಟದ್ದು ಮನುಷ್ಯನ ತಗೊಂಡ ಟ್ರರ್ ಅಂತ ಬರ್ತಾನ ನೋಡ್ರಿ. ಅವ ಈಗ ಬಿಲ್ ಬರ್ತಾನಿಲ್ರಿ ತಿಂಗಳಿಗೊಂದು. ಈಗ ಅದು ಫ್ರೀ ಆಗೈತೆ ಬಿಲ್. ಅಡ್ಡಾಡ
ಯಾಕಂದ್ರೆ ಪ್ರೇಮ ಪ್ರೀತಿ ಬದುಕನ್ನ ಸಾಮರ್ಥ್ಯ ನಿಮ್ಮದಿರ್ತದೆ ಫ್ರೀ ಮಾಡ್ಯಾರ ಅವರು. ಇಲ್ಲದಕ್ಕ ಬೆಳ್ಕೊಂಡದಕ್ಕ ತಿಂಗಳಿಗೆ ಒಮ್ಮೆ ಕರೆಂಟ್ ಬಿಲ್ ಕಟ್ತೀರಿ. ದಿನದ 12 ತಾಸು ಮುಂಜಾನೆ 6ಕ್ಕೆ ಹುಟ್ಟಿದ ಬೆಳಕ ಕೊಡಾಕ ಚಾಲು ಮಾಡಿದ್ರೆ ಸಾಯಂಕಾಲ 6ರ ತನಕ ಬೆಳಕ ಮಾಡ್ಕೊಂಡು ಬೆಳಕ ಉಪಯೋಗಿಸ್ಕೊತೀರಿ. ಸೂರ್ಯ ಒಂದ್ ದಿವಸ ನಿಮ್ ಮನೆಗೆ ಬಂದ ಡ್ರರ್ ಅನಿಸ್ತಾನ, ಮಷಿನ್ ತಗೊಂಡು ಬಂದಾನೇನ್ರಿ? ಇಲ್ಲ. ಫ್ರೀ ಗಾಳಿ, ಫ್ರೀ ಹಣ್ಣು, ಫ್ರೀ ಫಲ, ಫ್ರೀ ಎಲ್ಲ ಇಡೆ ನಿಮ್ಮ ದಾನ. ನೋಡ್ರಿ ವಚನದೊಳಗೆ ಚಂದ ಶಬ್ದ ಪ್ರಯೋಗ ಮಾಡ್ಯಾರ ಅವ್ರು. ಇಡೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ಎಲ್ಲ ದಾನ ರೂಪದಿಂದ ಕೊಟ್ಟನ ಪರಮಾತ್ಮ. ಅದಕ್ಕೆ ಏನ್ ಮಾಡ್ಬೇಕ್ರಿ ಅವ? ಆದವ್ರನ್ನ 6 ತಾಸು ರಾತ್ರಿಯಾಗ ನೆನೆಸ್ಬೇಕಂತ ನೇಮದ. ಇಟ್ಟೆಲ್ಲ ಕೊಟ್ಟಾನ ಪರಮಾತ್ಮ. ಅವನಿಗೆ ನೆನೆಸಂಗಿಲ್ಲೇನ್ರಿ? ಬಸ್ನ್ಯಾಗ ನಮ್ಮ ಶರಣರು ಹೋಗುವಾಗ ಬಸ್ನ್ಯಾಗ ಕೂತಿದ್ರು ಅಂದ್ರ ಅವ್ರಿಗೆ ಒಬ್ಬೊಬ್ಬರಿಗೆ ಏನೋ ಹಿಂದಿನ ಮಂದಿಗೆ ಇತ್ರ ಈಗ ಕಡಿಮೆ ಮಂದಿ, ಬಾಳ ಮಂದಿ ಈಗ ಬಾಳ ಕಡಿಮೆ ಆಗಿದ್ರು ಬಿಡಿಸೋದು. ಹಿಂದಿನ ಮಂದಿ ಬಾಳ ಬಿಡಿಸಿರ್ತಿದ್ರು. ಎಲ್ಲಾರೋ ಒಬ್ರು ದೊಡ್ಡ ದೊಡ್ಡ ಸಾಹೇಬರು ಸಿಗರೇಟ್ ಸೇರ್ತಾರೆ. ಈಗ ಎಲ್ಲಾರೋ ಒಬ್ಬೊಬ್ರು ಬಸ್ನಾಗ ಕೂತಿದ್ದ ಸಿಗರೇಟ್ ಸೇರ್ಬೇಕನ್ನಿಸ್ತು. 2 ಕಡೆ ಕಿಶೆ ನೋಡ್ಕೊಂಡ ಕಡ್ಡಿ ಪಿಟಿಕಿನ ಇಲ್ಲ. ಒಂದಲ್ಲ ಕಡ್ಡಿ ಪಿಟಿಕಿನ ಇಲ್ಲೋ ಮರ ಹೆಂಗ್ ನೋಡ್ಬೇಕ ತಗ ನೋಡ್ಬಿಡ್ದ ಮಗ್ಗದಾಗ ಕೂತಿದ್ ನೋಡ್ರಿ ಅವ್ನ್ ಗೊತ್ತಾತ್ರಿ ಅದು. ಯಾಕಂದ್ರ ಅವ್ರವ್ರಿಗೆ ಎಲ್ಲ ಗೊತ್ತಾಕತ್ರಿ ಅದು. ನಮ್ ಕಂಪ್ನಿನ ಹೇಳ್ತಿದ್ವು ಕಡ್ಡಿ ಪಿಟಿಕೆ ಹುಡುಕಾಡಕತ್ತೈತೆ ಅಂದವನ ಅವ್ ಮಾತು ಕೂತಾವ್ ಕಿಶಾಗಿ ತೆಗದ ಮುಂದ ಹಿಡ್ದ. ಅವ ಅಂದ ಬಾ ಚಲೋ ಮರ ಕೇಳಾರ್ದ ಕೊಟ್ರಿ ಅಂದ್ರ ಅವ್ರಿಗೆ ಅಷ್ಟು ಕಳ್ಳರಿಗೆ ಬಂದಿರ್ತಾರ. ಅಷ್ಟು ಕಳ್ಳರಿಗೆ ಇರ್ತಾರ ಅವ್ರು. ಇವ್ಗಿದ ಸದ್ದು ಬೇಕಂದ್ರ ಪಟ್ಟ ಬಿಡ ತಗೊಂಡ ಬರದ ಹಚ್ಕೊಂಡ ವಾಪಸ್ ಕಡ್ಡಿ ಕೊಡುವಾಗ, ಕಡ್ಡಿ ಪಿಟಿಕೆ ಕೊಡುವಾಗ ನೀವೇನ್ ಹೇಳಿದ್ರಿ ಅವಂಗ? ಥ್ಯಾಂಕ್ ಯು ವೆರಿ ಮಚ್ ಅಂದ. ಎದಕ್ರಿ? ಸಿಗರೇಟ್ ಹಚ್ಕೊಳಾಕ ಕಡ್ಡಿ ಕೊಟ್ಟದಕ್ಕ ಥ್ಯಾಂಕ್ ಯು ವೆರಿ ಮಚ್ ಹೇಳ್ದ. ಬರೇ ಒಂದು ಕಟ್ಟಿ ಕೊಟ್ಟವಾಗ 2-3 ಸಾರಿ ಥ್ಯಾಂಕ್ ಯು ವೆರಿ ಮಚ್ ಹೇಳ್ತೀರಿ. ನಿಮ್ಮ ಬದುಕಿಗೆ 100 ವರ್ಷ ಬದುಕಾಕಿ ಏನ್ ಬೇಕು ಎಲ್ಲಾನು ಕೊಟ್ಟಾನ ಪರಮಾತ್ಮ. ಅವನಿಗೆ ನಾವು ಎಷ್ಟು ಸಾರಿ ಥ್ಯಾಂಕ್ಸ್, ಅವರಿಗೆ ಎಷ್ಟು ಸಾರಿ ನಾವು ಥ್ಯಾಂಕ್ಸ್ ಹೇಳ್ಬೇಕು ಪರಮಾತ್ಮನಿಗೆ. ಆ ರೀತಿಯೊಳಗ ಎಲ್ಲವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತಂದ್ರ ಪರಮಾತ್ಮ ಅದನ್ನ ತಾಯಂದಿರ. ಅದಕ್ಕೆ ಅವನ್ನ ಎಂದೂ ಮರಿಬೇಡ್ರಿ. ಮತ್ತೆ ನಿಮ್ಗೆ ಹೇಳ್ತಾರೆ, ಯಾರ ಅವನ್ನ ನಾಮಸ್ಮರಣೆ ಮಾಡ್ತಿರಲ್ಲ ಅವ್ರ ಕೈ ಎಂದೂ ಬಿಡಂಗಿಲ್ಲ ಪರಮಾತ್ಮ. ಅವ್ರ ಕೈ ಎಂದೂ ಬಿಡಂಗಿಲ್ಲ. ಗೀತಾದೊಳಗ ಆಣಿ ಮಾಡಿ ಹೇಳನ್ರಿ, ನಾ ಹೇಳು ಮಾತಲ್ರಿ ಇದು. ಭಗವದ್ಗೀತೆಯೊಳಗ ಪರಮಾತ್ಮ ಆನಿ ಮಾಡಿ ಹೇಳ್ತಾನೆ. ಏನಂತಂದ್ರ, ಹೇ ಅರ್ಜುನ, ಯಾರ ನನ್ನನ್ನ ಬಿಡಲಾರದ ಧ್ಯಾನ ಮಾಡ್ತಾರಲ್ಲ, ಯಾರ ನನ್ನನ್ನ ಬಿಡಲಾರದ ನೆನೆಸ್ತಾರಲ್ಲ ಅವರ ಯೋಗಕ್ಷೇಮವನ್ನು ನಾನ್ ನೋಡ್ತನೋ ಅರ್ಜುನ. ಅರಣ್ಯ ಚಿಂತೆಯಂತೋ ಮಾಂ ಏ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾವಿಯುಕ್ತಾನಾಂ ಯೋಗಕ್ಷೇಮಂ ವಾಹಮ್ಯಹಂ. ನೋಡಿ ಭಗವದ್ಗೀತಾದೊಳಗ ಪರಮಾತ್ಮ ಆನಿ ಮಾಡಿ ಹೇಳ್ತಾನ್ರಿ. ಏನಂತಂದ್ರ, ಯಾರು ನನ್ನನ್ನ ಅನನ್ಯಪೂರ್ವಕವಾಗಿ ನನ್ನ ಬಿಡಲಾರದ ಯಾರ ನೆನೆಸ್ತಾರಲ್ಲ ಅವರ ಯೋಗಕ್ಷೇಮವನ್ನು ನಾನು ನೋಡ್ತೀನಿ. ಅಂದ್ರ ಅವ್ರಿಗೆ ಏನು ಕೊಳೆದು ಬೀಳ್ತತ್ಲ ಎಲ್ಲಾನು ಕೊಡ್ತಾನ ತಾನ ಪರಮಾತ್ಮ. ಅವ್ರಿಗೆ ಏನು ಕೊಳೆದು ಬೀಳ್ತತಿ ಎಲ್ಲಾನು ಕೊಡ್ತಾನ ಪರಮಾತ್ಮ. ಆದ್ರೆ ನಿಮಗೆ ಸಮಾಧಾನ ಇರಂಗಿಲ್ಲ. ನೀವು ಕೊಡ್ತಕ್ಕ ನೀವು ಗಡಬಡಿಸೋರಂಗ ಯಾಕೆ ಕೊಡುವಲ್ಲ ಅಂತ ತಿಳ್ಕೊಂಡ ಗಡಬಡಿಸ್ತೀರಿ. ಸ್ವಲ್ಪ ತಾಳ್ಮೆಯಿಂದ ಅವನ ಕಡೆ ಲಕ್ಷ್ಯ ಕೊಟ್ಟು ನೋಡ್ರಿ, ಕೊಟ್ಟಿರ್ತಾನ ನಾವು. ಆದ್ರೆ ಹೇಳಂಗಿಲ್ಲ ಅವ್ ನಿಮ್ಗೆ ಕೊಟ್ಟದ್ದು. ಪರಮಾತ್ಮ ನಿಮಗೆ ಕೊಟ್ಟದ್ದು ಹೇಳಂಗಿಲ್ಲ. ನಿಮ್ಗೆ ಗೊತ್ತಿರ್ಬೇಕು, ಗೋರಾ ಕುಂಬಾರ ತನ್ನ ಹೆಂಡತಿಯನ್ನು ಮುಟ್ಟಬೇಡ ಅಂತ ಹೇಳಿದ್ದ. ಮುಟ್ಟಬೇಡ ಅಂತ ಹೇಳಿದ್ದಕ್ಕ ಆಕಿ ಮುಟ್ಟಿದ್ದಕ್ಕ 2 ಕೈ ಕಡ್ಕೊಂಡ ಗೋರಾ ಕುಂಬಾರ. 2 ತನ್ನ ಕೈಗಳನ್ನ ಕಡ್ಕೊಂಡಾಗ 2 ಕಡೆ ರಕ್ತ ಸೋರಾಕತ್ತು. ಮತ್ತೆ ಹೆಂಡತಿ ಬಂದ ಒಂದಿಟ್ಟ ಅರಿವಿ ಕಡ್ತಂದ್ರೆ ಅಂದ್ರ ಅವ ಕುಂಬಾರ ಅಂದ್ರ ಗೋರಾ ಕುಂಬಾರ ಅಂದ. ನೀ ಮತ್ತೆ ಎಲ್ಲಿ ಕೈ ಹಿಡಿತಿಲ್ಲ ಅಲ್ಲಿಗೆ ಹಚ್ಚ ಕಡ್ಕೋತಾನಂದವ. ನೀ ಎಲ್ಲಿ ಕೈ ಮುಡುತ್ತಿಲ್ಲ ಅಲ್ಲಿಗೆ ಹಚ್ಚಿ ಕಡ್ಕೋತಾನ. ಒಟ್ಟ ಮುಟ್ಟಂಗಿಲ್ಲ ಅಂದ. ಯಾಕಂದ್ರೆ ಶಿವನ ಮೇಲೆ ಆಣೆ ಹಾಕಿದ್ಲಕ್ಕಿ, ಪಾಂಡುರಂಗನ ಮೇಲೆ ಆಣೆ ಹಾಕಿದ್ದು, ಅದಕ್ಕೆ ಮುಟ್ಟಂಗಿಲ್ಲ. ಯಾರು ಮುಟ್ಟಲಾರಕ್ಕೆ ಯಾರು ಬಂದ್ರಂತೀರಿ ಆ ಟೈಮ್ಗಳು? ಸ್ವತಃ ಪಾಂಡುರಂಗ ಬಂದ್ರಿ. ಅವ ಸ್ವತಃ ಪಾಂಡುರಂಗ ಅವನ 2 ಕೈಗಳನ್ನ ಕಟ್ಟಿ ಬರ ಮುಟ್ಟಿದ್ರ ಸಾಕ ಮಾದು ಬಿಟ್ಟಿದ್ದ ಕೈಯ. ಆ ನಂತರ
ಗೋರಾ ಕುಂಬಾರನ ಮನ್ಯಾಗ ಪರಮಾತ್ಮ ಏನ್ ಮಾಡಿದ್ರಿ, ಮುಸುರಿ ತಿಕ್ಕ್ಯಾನ, ಅಡಿಗೆ ಮಾಡ್ಯಾನ, ಗಡಿಗೆ ಮಾಡ್ಯಾನ. ಆನಂತರ ಮುಂದೆ ಕುಂಡ್ರಿಸ್ಕೊಂಡ, ಗೋರಾ ಕುಂಬಾರನ ಮುಂದೆ ಕುಂಡ್ರಿಸ್ಕೊಂಡ ಹಾಲ ರೊಟ್ಟಿ ಕಲಿಸಿ ಆ ಗೋರಾ ಕುಂಬಾರನ ಬಾಯಿಯೊಳಗ ತುತ್ತು ಇಟ್ಟು ಉಣಿಸ್ತಾನಂದ್ರ ಗೋರಾ ಕುಂಬಾರ ಎಷ್ಟು ನೆನೆಸಿರ್ಬೇಕ್ರಿ ಪರಮಾತ್ಮನ, ಎಷ್ಟು ನೆನೆಸಿರ್ಬೇಕು ಪರಮಾತ್ಮನ. ಪರಮಾತ್ಮ ಯಾರು ಅವನನ್ನು ನೆನೆಸ್ತಿರಲ್ಲ ಅವನು ಎಂದೂ ಅವರನ್ನು ಕೈ ಬಿಟ್ಟಿಲ್ಲ. ನಿಮ್ಗೆ ಗೊತ್ತಿರ್ಬೇಕು, ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಸೀರೆ ಯಾರು ಕೊಟ್ಟರು? 5 ಮಂದಿ ಗಂಡಂದಿರು ಕೂತಿದ್ರು. ಅವರು ಎಂತವ್ರು? ಭೀಮನಂತಹ ಬಲಭೀಮ 5 ಮಂದಿ ಗಂಡರು ಇಲ್ಲೇ ಕುಂತಿದ್ರು. ದುರ್ಯೋಧನ ದುಶಾಸನ ಇಬ್ರು ಆ ಅಬಲೆ ಹೆಣ್ಣು ಮಗಳ ಸೀರೆಯನ್ನ, ಅದು ಹೆಂಗ್ರಿ, ಮತ್ತ ಸಾವಿರ ರಾಜ ಮಹಾರಾಜರು, ಸಾವಿರ ಪುರುಷರ ಸಭೆಯೊಳಗ ಆ ಹೆಣ್ಣು ಮಗಳನ್ನ ತಂದ ಸೀರೆ ಹಿಂಗ ಹಿಡಿಯುದ್ರೊಳಗ ಗಂಡಗ ಅಂತಳಕಿ, ಭೀಮಾ ಅರ್ಜುನ ನನ್ನ ಸೀರೆಯನ್ನ ಸೆಳೆಗತ್ತಾನ ನೋಡ್ಕೊಂತ ಕಪ್ಪ ಕುಂತಾರಲ್ಲಪ್ಪ, ನೀವು ಯಾರು? ನನ್ನ ಪತಿ, ನನ್ನ ಗಂಡ. ಇನ್ನೊಬ್ಬ ಹೆಣ್ಣು ಮಗಳಿಗೆ ಬರೇ ಒಂದು ಮಾತು ಏನಾರ ಅಂದ್ರ ಗಂಡನಿಗೆ ಎಷ್ಟು ಸಿಟ್ಟು ಬರ್ತದ, ಇಷ್ಟು ಮಂದ್ಯಾಗ ನನ್ನ ಸೀರೆ ಜಗ್ಗಾಕತ್ತಾನ, ನೀವು ಸುಮ್ಮ ಕುಂತಾರಂದ್ರ ನೀವೇನು ಮನುಷ್ಯರೋ ಮತ್ತೆ ಯಾರದಿರಿ ಅಂತ ಗಂಡುಗಳಿಗೆ ಸಿಕ್ಕಾಪಟ್ಟಿ ಬೈದ್ಲು. ಆದ್ರ ಅವರು ತಮ್ಮ ತನವನ್ನ ಕಳ್ಕೊಂಡು ಬಿಟ್ಟಿದ್ರು, ಅಂದ್ರ ಅವರು ಸೋತು ಬಿಟ್ಟಿದ್ರಿ. ನೋಡ್ರಿ, ಮಹಾಭಾರತ ರಾಮಾಯಣಗಳು ಬಹಳ ದೊಡ್ಡ ಸಂದೇಶವನ್ನು ಕೊಡ್ತಾವ ನಮ್ಮ ಮಂದಿಗೆ. ಅದಕ್ಕ ಹಿಂದಿನ ಮಂದಿಯೆಲ್ಲ ಆಯ್ಗಳು ಏನ್ ಮಾಡ್ತಿದ್ರಂದ್ರೆ, ಯವ್ವ ಕಟ್ಟಿ ಮ್ಯಾಲ ಕುಂತ 70-80 ವರ್ಷದ ಆಯ್ಗಳು ಕಟ್ಟಿ ಮ್ಯಾಲ ಕುಂತ ಮಕ್ಕಳನ್ನ, ಸಣ್ಣ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಓಣ್ಯಾನ ಹುಡುಗರನ್ನ ಕರ್ಕೊಂಡು ಮುಸುತ್ತೂರಿಗೆ ಕುಂಡಿಸ್ಕೊಂಡ ಚಂದ ಕತ್ತಿ ಹೇಳ್ತಿದ್ರು ಹಿಂದ ನಮ್ಮ ಆಯ್ಗಳು. ಆನಂತರ ಚಂದ ಜನಪದ ಹಾಡಿಸ್ತಿದ್ರು. ಆನಂತರ ವಚನಗಳನ್ನು ಹೇಳ್ತಿದ್ರು ಹಿಂದಿನ ನಮ್ಮ ಆಯ್ಗಳು. ಈಗಿನ ಆಯ್ಗಳು ಹೇಳ್ತೀರಿ? ಯಾರ ನಿಮ್ ಮಕ್ಕಳನ್ನ ಕಟ್ಟಿಗೆ ಕುಂಡಿಸ್ಕೊಂಡು ಅಥವಾ ಮನ್ಯಾಗ ಕುಂಡಿಸ್ಕೊಂಡು ಹಾಡೋದು ಮಹಾಭಾರತ ರಾಮಾಯಣ ಕಥೆ ಹೇಳ್ತೀರಿ? ಇಲ್ಲ. ಯಾಕಂದ್ರ ಮೊಬೈಲ್, ಬರೇ ಮೊಬೈಲ್ ನೋಡುದ. ಆನಂತರ ಇಲ್ಲ ಅಂದ್ರೆ ಟಿವಿ ನೋಡ್ಕೋತ ಕೂತು ಬಿಡುದು, ಮುಗೀತ್ರಿ. ಹಿಂದಿನ ಮಂದಿಗೆ ಮಹಾಭಾರತ ರಾಮಾಯಣ ಹೇಳ್ತಿದ್ರು. ನಿಮ್ಗೆ ಕರೆ ಒಂದು ಮಾತು ಹೇಳ್ತೀನಿ ನಾ, ಏನಂತಂದ್ರ ನನಗೆ ರಾಮಾಯಣ ಮಹಾಭಾರತ ನಾ ಒಂದಿಟ್ಟು ಓದಿಲ್ರಿ. ಆದ್ರ ನಮ್ಮ ತಂದೆ ರಾತ್ರಿ ಊಟ ಮಾಡಿ ಅವನ ಕಾಲ್ ಓದ್ತಾಕ ನಾ ಕೂತ್ನಿ ಅಂತಂದ್ರ ರಾತ್ರಿ ಭಾರತಕ ಮಹಾಭಾರತ ರಾಮಾಯಣ ಹೇಳ್ತಿದ್ದ. ನಾ ಆ ರಾಮಾಯಣ ಮಹಾಭಾರತ ಕೇಳಿಸಲಾಗಿ ಅವನ ಕಾಲು ಹೊತ್ಕೋತ ಕುಂಡಿರ್ತಿದ್ ನಾನು ಪ್ರತಿ ದಿವಸ. ಇವತ್ತ ಎಲ್ಲ ರಾಮಾಯಣ ಮಹಾಭಾರತದ ಪ್ರಸಂಗಗಳನ್ನು ಕೇಳಿದ್ದ ಹೆಚ್ಚು ನಮ್ಮ ತಂದೆಯಿಂದ, ಓದಿದ್ದ ಕಡಿಮೆ. ಜಗತ್ತಿಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಂತ 2 ಪ್ರಬಲ ಇತಿಹಾಸಗಳು ಯಾವ ರಾಷ್ಟ್ರದಲ್ಲಿ ಹುಡುಕಾಡಿದರೆ ಸಿಗೋದಿಲ್ಲ, ಯಾವ ದೇಶದಲ್ಲಿ ಹುಡುಕಾಡಿದರೆ ಸಿಗೋದಿಲ್ಲ, ಯಾವ ರಾಜ್ಯದಲ್ಲಿಯೂ ಹುಡುಕಾಡಿದರೆ ಸಿಗೋದಿಲ್ಲ. ನಮ್ಮ ಭಾರತ ದೇಶದ ಎಂತಹ ಪುಣ್ಯ ಸಂದರ್ಭ ಅಂತಂದ್ರ ಮಹಾಭಾರತ ರಾಮಾಯಣಗಳು 2 ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಏನು ಬೇಕಲ್ಲ ಎಲ್ಲವನ್ನೂ ಹೇಳಿದ್ದಾರೆ ಮಹಾಭಾರತ ರಾಮಾಯಣದೊಳಗೆ. ಅವತ್ತನ್ನು ಸ್ವಲ್ಪ ಜನರಿಗೆ ಹೇಳಬೇಕು, ಸಂದೇಶ ಕೊಡಬೇಕು. ವಿನಾಶ ಕಾಲೇನ ವಿಪರೀತ ಬುದ್ಧಿ, ಧರ್ಮರಾಜನಂತ ಧರ್ಮವಂತನ ಜಗತ್ತಿನೊಳಗೆ ಯಾರೂ ಇಲ್ಲ. ಆದ್ರ ಹೆಂಡತಿನ ಆಟಕ್ಕಿಟ್ಟು ಸೋತ, ಏನ್ ಮಾಡೋದು? ಎಂತ ಧರ್ಮವಂತನ ತಗೊಂಡು ಏನ್ ಮಾಡೋದು? ರಾಜ್ಯವನ್ನು ಸೋತ, ಆಸ್ತಿ ಸೋತ, ಬಂಗಾರ ಸೋತ, ದುಡ್ಡು ಎಲ್ಲ ಸೋತು ಕೊನೆಗೆ ಹಚ್ಚಾಕ ಏನು ಇರ್ಲಾರಕ್ಕ ಜೂಸಾಟ ಗೊತ್ತಾಗ್ತಲ್ಲ, ಇಸ್ಪೆಟ್ ಆಟ. ಇವತ್ತು ದೊಡ್ಡ ಮುಂದೆ ಆಡ್ತಾರ ನೋಡ್ರಿ, ಇವೆಲ್ಲ ನಾವು ಅಣಬಾರ್ದು. ದೊಡ್ಡ ಮುಂದೆ ಆಡ್ತಿರ್ತಾರೆ. ಅದು ಇದು ಏನ್ ಫರಕಲ್ಲ. ಅವರು ಇಸ್ಪೆಟ್ಟ ಆಟನ ಇದ್ದಂಗ ಇದು ಅದೇ. ಜೂಜಾಟ ಆಡುವಾಗ ಎಲ್ಲ ಕಳೆದ ನಂತರ ಹಚ್ಚಕ್ಕೇನು ಇಲ್ಲಿ ಎದ್ದು ಹೋಗಂತಂದಾಗ ಧರ್ಮರಾಜ ಅಂದ, ಇನ್ನ ನನ್ನ ಹೆಂಡತಿ ಅದಾವಳ ಅಕ್ಕಿನ ಹಸ್ತನಂದ. ಜಗತ್ತಿನ ಇತಿಹಾಸದೊಳಗ ಕೇಳಿರುವ ಜಗತ್ತಿನ ಇತಿಹಾಸದೊಳಗ ಹೆಂಡತಿಯನ್ನ ಪಣಕ್ಕಿಟ್ಟ ಸೋತಾವಂದ್ರ ಮೊಟ್ಟ ಮೊದಲಿಗೆ ಧರ್ಮರಾಜನೇ, ಕಟ್ಟ ಕಡೆಗೂ ಧರ್ಮರಾಜನೇ. ಅವನಿಗಿಂತ ಮೊದಲು ಯಾರು ಹಚ್ಚಿಲ್ಲ, ಅವನ ನಂತರನೂ ಯಾರು ಹಚ್ಚಿಲ್ಲ. ಧರ್ಮರಾಜ ಎಷ್ಟು ಬುದ್ಧಿ ಭ್ರಮಣ ಆಗಿರ್ಬೇಕು.
ಹೆಂಡತಿಯನ್ನ ಹಚ್ಚಿದ ಪನಕ್ಕ, ಹೆಂಡತಿಯನ್ನ ಆಟಕ್ಕೆ ಇಟ್ಟ, ಸೋತ. 5 ಮಂದಿ ಕುಮ್ಮು ಕುಂತರು, ಸೋತಿದ್ರಲ್ಲ, ಹೆಂಡತಿಯನ್ನ ಹಚ್ಚಿ ಸೋತಿದ್ರಲ್ಲ. ಅವರ ಶಿರಿ ಸೆಳೆಯುವ ಸಂದರ್ಭದೊಳಗ ಗಂಡಂದಿರನ್ನ ಕೇಳಿದ್ರು. ಅಲ್ಲೇ ಕೃಪಾಚಾರ್ಯ ಕೂತಿದ್ದ, ದ್ರೋಣಾಚಾರ್ಯ ಕೂತಿದ್ದ, ಇನ್ನುಳಿದ ಎಲ್ಲ ಆಚಾರ್ಯರು, ಭೀಷ್ಮಾಚಾರ್ಯರು ಕುಂತಿದ್ರು. ಎಲ್ಲರಿಗೂ ಕೈ ಮುಗಿತಾಳ, ಗಂಡಗ ಕೈ ಮುಗಿತಾಳ. ಆನಂತರ ಅಲ್ಲಿರ್ತಕ್ಕಂಥ ರಾಜ ಮಹಾರಾಜರಿಗೆ, ನೀವಾದರೂ ನನ್ನನ್ನ ಕಾಪಾಡ್ರಿ, ನಾನು ಒಬ್ಬ ಹೆಣ್ಣು ಮಗಳು, ಸಾವಿರ ಪುರುಷರ ಸಭೆಯೊಳಗ ಒಬ್ಬ ಹೆಣ್ಣು ಮಗಳ ಸೀರೆಯನ್ನ ಸೆಳೆದ್ರೆ ಎಷ್ಟು ಅಪಮಾನ ಆಗ್ತದ. ಇತಿಹಾಸದ ಚರಿತ್ರೆಯೊಳಗ ಇದು ಕೆಟ್ಟ ಹೆಸರು ಬರ್ತದ. ಎಲ್ಲ ಆಚಾರ್ಯರಿಗೆ ಬೇಡ್ಕೊಂಡ್ರ ಅವರು ಸುಮ್ ಕುಂತ್ರು, ಯಾರೂ ಬರ್ಲಿಲ್ಲ. ಅವ್ರ ಹಂಗ ಸೀರೆ ಜಗ್ಗುತ್ತಿದ್ರು. ತನ್ನ ಶಕ್ತಿಯಿಂದ ಗಟ್ಟೆಂಗಿ ಹಿಡ್ಕೊಂಡಿದ್ಲಕ್ಕೆ, ತನ್ನ ಸೀರೆಯನ್ನ ಗಟ್ಟೆಂಗಿ ಹಿಡಿದಿದ್ಲು. ಎಷ್ಟು ಜಗ್ಗಿದ್ರು ಹಂಗ ಸೀರೆ ಹೋಗ್ತಿತ್ತು. ಇಬ್ರು ಜಗ್ಗುತ್ತಿದ್ರಲ್ಲ, ಹಂಗ ಜಗ್ಗು ಸಂದರ್ಭದೊಳಗ ಕೊನೆಗೆ ಯಾರು ಬರಲಾರಕ್ಕ, ಇನ್ ಯಾರು ನನಗ ಬರಂಗಿಲ್ಲ ಅಂತ ತಿಳ್ಕೊಂಡ, ಯಾರಿಗೂ ಯಾರಿಲ್ಲ, ಕೆಟ್ಟವಂಗೆ ಕೆಡ ಇಲ್ಲ, ಜಗದ ನಂಟ ನೀನೇ ಕೂಡಲ ಸಂಗ. ನಮ್ಮ ಕಷ್ಟ ಸಂದರ್ಭದೊಳಗ ದೇವರು ಬಿಟ್ರ, ಪರಮಾತ್ಮನ ಬಿಟ್ರ ಬೇರೆ ಯಾರು ಬರಂಗಿಲ್ಲ, ಯಾರು ಬರಂಗಿಲ್ಲ. ಆಗ ಏನ್ ಮಾಡಿದ್ದು ಅಂತಂದ್ರ ಪರಮಾತ್ಮನ ನೆನಪಾಯಿತು. ಹೇ ಕೃಷ್ಣ, ಹೇ ಮುಕುಂದ, ಹೇ ಮುರಾರಿ, ಹೇ ಪರಮಾತ್ಮ, ನನ್ನ ಮಾನವನ್ನ ಕಾಪಾಡಪ್ಪ, ಎನ್ನ ಮಾನ ನಿನ್ನದಯ್ಯ, ಎನ್ನ ಹಾಡಿ ವೃತ್ತಿ ನಿನ್ನದಯ್ಯ ಅಂತ ಬಸವಣ್ಣವ್ರು ಹೇಳ್ದಂಗ, ನೀನೇ ನನ್ನ ಕಾಪಾಡು ಪರಮಾತ್ಮ ಅಂತ ಬರೇ ಒಂದು ಸಾರಿ ಪರಮಾತ್ಮನಿಗೆ ಕೈ ಮಾಡಿ ಕೂಗಿದ್ರ ಪರಮಾತ್ಮ ಓಡಿ ಬಂದಿದ್ದ. ಓಡಿ ಬಂದು ಏನ್ ಮಾಡಿದ ಅಂತಂದ್ರ ಸೀರೆಯನ್ನು ಕೊಟ್ಟ ಪರಮಾತ್ಮ. ಕೊನೆಗೆಟ್ಟಂತಂದ್ರ ಸೀರೆ ರಾಶಿ ರಾಶಿಯಾಗಿ ಬಿತ್ತು, ರಾಶಿ ರಾಶಿಯಾಗಿ ಬಿತ್ತು. ಆ ರೀತಿಯೊಳಗ ಪರಮಾತ್ಮ ಒಂದ್ಸಾರಿ ನಾವು ಅವನ್ನ ನೆನೆಸಿದ್ರೆ ಅವ್ ಎಂದೂ ಕೈ ಬಿಡಂಗಿಲ್ಲ. ಅದಕ್ಕೆ ತಾವೆಲ್ಲರೂ ಏನಪ್ಪಾ ಅಂತಂದ್ರೆ ನಾಮಸ್ಮರಣೆಯನ್ನ, ಭಗವಂತನ ಚಿಂತನೆಯನ್ನ, ಶಿವನಾಮ ಸ್ಮರಣೆಯನ್ನ ನೀವು ಮಾಡ್ರಿ. ಅದರೊಳಗ ನಿಮ್ಮ ನಿಮ್ಮ ನಾಮಸ್ಮರಣೆ ಇರ್ತದ, ಅದನ್ನ ಅಂದ್ರೂ ಏನ್ ಅಡ್ಡಿ ಇಲ್ಲ. ಆದ್ರ ಶ್ರೇಷ್ಠವಾಗಿರ್ತಕ್ಕಂಥ ಮಂತ್ರ ಅಂತಂದ್ರ ಅದು ಶಿವನಾಮ ಸ್ಮರಣೆ. ನಮಃ ಶಿವಾಯ, ಓಂ ನಮಃ ಶಿವಾಯ. ಸಿದ್ಧಾರೂಢರು ಬದುಕಿರ್ತಕ್ಕ ಜಗತ್ತಿಗೆ ಸಾರಿದ್ದೇನಂತಂದ್ರ ಪಂಚಾಕ್ಷರಿ ಮಂತ್ರ, ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನ ನೀವೆಲ್ಲ ನಾಳೆಯಿಂದ ನಾಮಸ್ಮರಣೆ ಮಾಡ್ಲೇಬೇಕು. ಮಾಡ್ತೀರಿವ? ನಾಳೆ ನಾಮಸ್ಮರಣೆ ಮಾಡ್ತೀರಿ. ಯಾವ ಟೈಮ್ದಾಗ ಮಾಡ್ಬೇಕನ್ನೋದು ನಿಮ್ಗೆ ನಾಳೆ ನಾ ಹೇಳ್ತೀನಿ. ನಾಳೆ ಯಾವ ಟೈಮ್ದೊಳಗೆ ನಾಮಸ್ಮರಣೆ ಮಾಡ್ಬೇಕನ್ನೋದನ್ನ ತಮ್ಮೆಲ್ಲರಿಗೆ ತಿಳಿಸ್ತೀನಿ ಅಂತ ಹೇಳಿ ಇವತ್ತಿನ ಈ ವಾಗ್ರೂಪ ಸೇವೆಗೆ ವಿರಾಮ ಮಾಡೋಣ. ಧನ್ಯವಾದಗಳು. ಅತ್ಯಂತ ಉದ್ಬೋಧಕವಾದಂಥ ಪ್ರವಚನವನ್ನು ನೀಡಿದಂಥ ಪೂಜ್ಯ ಶ್ರೀ ಸಿದ್ದರಾಮ ಶಿವಯೋಗಿ ಸ್ವಾಮಿಗಳು, ಸಿದ್ಧಾರೂಢ ಮಠರನ್ನು ಬೆಳೆದವರಿಗೆ ಧನ್ಯವಾದಗಳು. ಈಗ ಪೂರ್ಣಪ್ರಜ್ಞಾ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿಯರಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಭರತನಾಟ್ಯ. ಕುಮಾರಿ ತನ್ವಿ ಮುರುಗೋಡ್, ಸಾಕ್ಷಿ ಬುದ್ನಿ, ಖುಷಿ ಗಿಡದಾನಪ್ಗೋಡ್, ದಾನೇಶ್ವರಿ ನಾವಿ, ರುಚಿತಾ ಪಾಟೀಲ್ ಹಾಗೂ ಸೃಷ್ಟಿ ಸುತಾರ್. ದಯವಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲಿರುವ ವಿದ್ಯಾರ್ಥಿನಿಯರು ಬೇಗನೆ ವೇದಿಕೆಗಳಿಗೆ ಬರಬೇಕು. ಸಂಬಂಧಿಸಿದ ಶಿಕ್ಷಕರಾದರೂ ಕೂಡ ದಯವಿಟ್ಟು ಬೇಗನೆ ಬನ್ನಿ. ತನ್ವಿ ಮುರುಗೋಡ್, ಸಾಕ್ಷಿ ಬುದ್ನಿ, ಖುಷಿ ಗಿಡದಾನಪ್ಗೋಡ್, ದಾನೇಶ್ವರಿ ನಾವಿ, ರುಚಿತಾ ಪಾಟೀಲ್, ಸೃಷ್ಟಿ ಸುತಾರ್. ಪೂರ್ಣ ಪ್ರಜ್ಞೆ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು. ಭರತನಾಟ್ಯ
ಭರತನಾಟ್ಯ ಅಂತ ಅಷ್ಟೇ ಭರತನಾಟ್ಯ. ಪೂರ್ಣ ಪ್ರಜ್ಞೆ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಂದ ಈಗ ಭರತನಾಟ್ಯ.
ಅತ್ಯಂತ ಮನಮೋಹಕ ನೃತ್ಯವನ್ನು ಪ್ರದರ್ಶಿಸಿದೆ ಪೂರ್ಣ ಪ್ರಜ್ಞಾ ಶಾಲೆಯರು. ಶಿವತಾಂಡವ ನೃತ್ಯ. ತನ್ವಿ ಮುರುಗೋಡ್, ಸಾಕ್ಷಿ ಪುತ್ನಿ, ಖುಷಿ ಗಿಡದಾನಪ್ಗೋಳ್, ದಾನೇಶ್ವರಿ ನಾವಿ ಎಲ್ಲ ವಿದ್ಯಾರ್ಥಿನಿಯರು ಪೂಜ್ಯರಿಂದ ಕಾಳಪ್ಪ ಮಹಾಜನ್ ಬನಟ್ಟಿಯವರು ಈ ವಿದ್ಯಾರ್ಥಿನಿಯರಿಗೆ 500 ರೂಪಾಯಿಗಳನ್ನ ಬಹುಮಾನವಾಗಿ ನೀಡಿದ್ದಾರೆ. ಆ ವಿದ್ಯಾರ್ಥಿನಿ ಬಂದು ತೆಗೆದುಕೊಳ್ಬೇಕಾಗಿ ವಿನಂತಿ. ಇನ್ನು ಮುಂದೆ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವ ಕಮರಿಮಠ ಹಳಂಗಳಿಯ ಪರಮ ಪೂಜ್ಯ ಶ್ರೀ ಶರಣಬಸವ ದೇವರು ಇವರಿಂದ ಆಶೀರ್ವಚನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಸಿದ್ಧಲಿಂಗೇಶ್ವರಾಯ ನಮಃ. ಬಸವಾದಿ ಪರಮತರನ್ನು ಹಾಗೂ ರೇಣುಕಾದಿ ಪಂಚಾಚಾರ್ಯರನ್ನೇನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಇನ್ನ ಲಚಾನ ಗುರು ಪರಂಪರೆಯ ಗುರುದೇವರ ಶ್ರೀ ಚರಣಗಳಲ್ಲಿ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾನಗಲ್ಲ ಯತಿವರರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಗುರು ಪರಂಪರೆಯ ಆರಾಧ್ಯ ಗುರುಮೂರ್ತಿಯಾದ ಬ್ರಹ್ಮಾನಂದ ಪರಮ ಪೂಜ್ಯರನ್ನು, ಸಿದ್ದೇಶ್ವರ ಪರಮ ಪೂಜ್ಯರನ್ನು ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ತತ್ಸ್ವರೂಪರಾದ ಗುರುಸಿದ್ದಪ್ಪಗಳವರ ಶ್ರೀದಿವ್ಯ ಚರಣಾರವಿಂದಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿ ತಮಗೆಲ್ಲರಿಗೂ ತಮ್ಮ ಪಾವನ ನೋಟದಿಂದ, ಪಾವನ ಅಸ್ತಿತ್ವದಿಂದ ಎಲ್ಲ ಸದ್ಭಕ್ತರಿಗೆ ಪಾವನ ದರ್ಶನವನ್ನು ದಯಪಾಲಿಸುತ್ತಿರುವಂತಹ ಚಿಮ್ಮಡದ ಪರಮ ಪೂಜ್ಯರ ಶ್ರೀಪಾದ ಚರಣಗಳಲ್ಲಿಯೂ ಹಾಗೂ ಬನಹಟ್ಟಿ ಪರಮ ಪೂಜ್ಯರ ಶ್ರೀಪಾದ ಚರಣಗಳಲ್ಲಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪ್ರವಚನಕಾರರಲ್ಲಿಯೂ ಶರಣರಲ್ಲಿಯೂ ಎನ್ನ ಹೃತ್ಪೂರ್ವಕವಾಗಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಅತಿಥಿಗಳೇ, ಸದ್ಭಕ್ತ ಶರಣ ಬಂಧುಗಳೇ, ತಮಗೆಲ್ಲರಿಗೆನ್ನ ಶರಣಾರ್ಥಿಗಳು. ಇಲ್ಲ ಚಪ್ಪಾಳೆ ಬೇಡ. ಶರಣ ಬಂಧುಗಳೇ, ಏನಾದ್ರೂ ನೀವು ಕೊಡೋದಿತ್ತು ಅಂತಂದ್ರೆ, ಯಾರಾದ್ರೂ ಸನ್ಯಾಸಿಗಳು ಶರಣಾರ್ಥಿ ಅಂದಾಗ ಮತ್ತೊಮ್ಮೆ ಕೈ ಮುಗಿದು ತಾವು ಕೂಡ ಶರಣಾರ್ಥಿ ಅಂದ್ರೆ ಅದೊಂದು ಶರಣರ ಪರಂಪರೆಗೆ ಮತ್ತು ಶರಣರ ಒಂದು ಆಚಾರಕ್ಕೆ ಗರಿಮೆ ತಂದು ಕೊಟ್ಟಂತೆ. ಎಲ್ಲಾ ಸದ್ಭಕ್ತಿಯ ಶರಣ ಬಂಧುಗಳೇ, ರೊಟ್ಟಿಯನ್ನು ಹೊತ್ತುಕೊಂಡು ಬಂದು ಗಟ್ಟಿಯಾಗಿ ಇಷ್ಟೊತ್ತನ ಕೂತ್ಕೊಂಡಿರುವಂತಹ ಎಲ್ಲಾ ಸದ್ಭಕ್ತರೇ, ತಮಗೆಲ್ಲರಿಗೆಲ್ಲ ಶರಣಾರ್ಥಿಗಳು. ಮತ್ತೆ ನೀವು ಚಪ್ಪಾಳೆ ಅದು ಶಿವಸ್ವರೂಪಿಗಳೇ, ಶರಣ ಬಂಧುಗಳೇ. ವಿಷಯ ಶಿವಸ್ಮರಣೆ. ಕಲಿಯುಗದ ಪ್ರಾರಂಭದೊಳಗ ಏನಾಗಿತ್ತಂದ್ರೆ ಒಬ್ಬಳು ಸೊಸಿ ಶಿವನ ಕುರಿತು ತಪಸ್ಸನ್ನ ಮಾಡಿದ್ರ. ಇಲ್ಲಿ ಯಾರಾದ್ರೂ ಸೊಸತೆಯರು ಇದ್ರಿ ಅಂತಂದ್ರೆ ತಪ್ಪಾಗಿ ತಿಳ್ಕೊಬೇಡ್ರಿ. ಇದು ಕಲಿಯುಗದ ಪ್ರಾರಂಭದೊಳಗ, ಇವಾಗಲ್ಲ. ಶಿವ ತಪಸ್ಸನ್ನ ಮಾಡಿದಾಗ ಸೊಸೆಯ ಮುಂದೆ ಪ್ರತ್ಯಕ್ಷನಾದಾಗ ಶಿವ ಸೊಸೆಗೆ ಕೇಳ್ದ, ನೋಡು, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ನಿನಗೇನು ಬೇಕೋ 3 ವರಗಳನ್ನ ಕೇಳು ಅಂದ. ಆದ್ರೆ ಒಂದು ಮಾತು ನೆನಪಿರ್ಲಿ, ನಿನಗೇನು ನಾನು ಕೊಡ್ತೀನಲ್ಲ ಅದಕ್ಕೆ 100 ಪಟ್ಟು ಜಾಸ್ತಿ ನಾನು ನಿಮ್ಮ ಅತ್ತಿಗೆ ಕೊಡ್ತೀನಿ ಅಂತ. ಜಗತ್ತಿನಾಗ ಯಾವ್ದಾರ ಸೊಸೆ ಅದಲ್ರೆ, ಅತ್ತಿಗೆ ನಾ ಮಾಡಿದ್ದ ಫಲ ಅತ್ತಿಗೆ ಹೋಗುತ್ತ ತಂದು ಕೂಡಲೇ ಬೇಡ ಶಿವ ನೀವು ಹೋಗಿಬಿಡು ಅಂತ ಬೈಯವ್ರು ಇದ್ರಿ. ಆದ್ರೆ ಕಲಿಯುಗದ ಪ್ರಾರಂಭ ಅಲ್ಲ, ಆಗ್ಲಿ ನನ್ನ ಅತ್ತಿಗೆ ನೀನು ನನಗಿನ್ನ 100 ಪಟ್ಟು ಜಾಸ್ತಿ ಶಕ್ತಿ ಕೊಡ್ತಿ ಅಂದ್ರೆ ಚಲೋ ಆಯ್ತು ಪರಮಾತ್ಮ, ನನಗೂ ಸುಂದರವಾದ ರೂಪ ಕೊಡು ಅಂದಳು ಸೊಸಿ. ಏನಂದಳ್ರಿ?
ಸುಂದರವಾದ ರೂಪ ಕೊಡುವಂತ ಶಿವ ಆತ. ಆ ಗಂಗಾಧರ ವಿರೂಪಾಕ್ಷ ತಥಾಸ್ತು ಅಂದ. ಚಂದನ ರೂಪ ಹೊತ್ತು ನಿಂತ್ಕೊಂಡ್ಲು ಸೊಸಿರಿ. ಅತ್ತಿ 100 ಪಟ್ಟು ಸೌಂದರ್ಯವಂತಳಾದಳು. 100 ಪಟ್ಟು. ಶಿವನಿಗೆ 2ನೇ ವರ ಏನು ಬೇಕು ಅಂದ. ಮತ್ತೆ ಅವಳಂದು, ಏನಿಲ್ಲ ಶಿವನೇ, ನನಗ ಒಂದು 100 ಕೋಟಿ ರೂಪಾಯಿ ಕೊಡು ಅಂದಳು. ಎಷ್ಟ್ರಿ? ಒಂದು 100 ಕೋಟಿ. ಇವಳು ಕೇಳಿದಳ್ರಿ, ಅತ್ತಿಗೆ ಎಷ್ಟು ಹೋಯ್ತದು? 1000 ಕೋಟಿ, 1,00,000 ಕೋಟಿ, 100 ಪಟ್ಟಲ್ಲ. ಶಿವ ತಾಶಾಣೆ ಅಂತ ತಿಳ್ಕೊಂಡಿದ್ದ. ಕಲಿಯುಗದ ಮನುಷ್ಯರ ಕಥೆ ಅವನಿಗೇನು ಗೊತ್ತಪ್ಪ. ಈಗ 3ನೇ ವರ ಸರದಿ ಬಂತು ನೋಡ್ರಿ. ಅವಾಗ ಸಸಿ ಕೇಳ್ಕೊಳ್ತಾಳ, ಪರಮಾತ್ಮ 3ನೇ ವರ ನಾ ಏನ್ ಕೇಳಿದ್ರು ಕೊಡ್ಬೇಕು ನೋಡು. ಆ ಏನ್ ಬೇಕು ಕೇಳು, ನನಗೆ ಲೈಟ್ ಆಗಿ ಹಾರ್ಟ್ ಅಟ್ಯಾಕ್ ಮಾಡಿಸ್ಬಿಡು ಅಂದ. ತಿಳಿದಿರ್ಬೇಕು ನಿಮಗೆ ಮುಂದೆ. ಎಷ್ಟ್ ನಗಾಕತ್ತಾರ ನೋಡಿ. ಈಗ ಅತ್ತಿಗೆ ಏನಾಗಿರ್ತೈತ್ರಿ 100 ಪಟ್ಟು. 100 ಈಗ 10 ಪಟ್ಟು ಹಾರ್ಟ್ ಅಟ್ಯಾಕ್ ಆಗಿತ್ತಂದ್ರೆ ಅತ್ತಿಗೆ 100 ಪಟ್ಟು ಹಾರ್ಟ್ ಅಟ್ಯಾಕ್. 100 ಪಟ್ಟು ಹಾರ್ಟ್ ಅಟ್ಯಾಕ್ ಆಗಿತ್ತಂದ್ರೆ ಅತ್ತೆರ ಎಲ್ಲಿ ಉಳಿತಾಳ್ರಿ? ಸುಳ್ಳು ಪದ ಹಂಗ ಸೇರ್ಕೊಂಡ್ಲ. 1000 ಪಟ್ಟು ಆಸ್ತಿ ಬಂದಿತ್ತಲ್ಲ, ಯಾರ ಪಾಲಿಗದು? ಅವಾಗಿನಿಂದ ಕಲಿಯುಗದೊಳಗ ತಪಸ್ಸು ಮಾಡೋರು ಕಂಡ್ರೆ ಶಿವ ಪ್ರತ್ಯಕ್ಷ ಆಗವಲ್ರಿ. ಎಲ್ಲಿ ಬಣ್ಣ ಅಂದ್ರೆ ಮತ್ತೆ ಇವ್ರ ಹಾರ್ಟ್ ಅಟ್ಯಾಕ್ ಆಗೋದ ಸುದ್ದಿ ನನ್ನ ಕಡೆ ಮಾಡಿಸ್ತಾರ ಅಂತ ಹೇಳಿ. ಅದಕ್ಕೆ ಯಾವಾಗ ಭೂಮಿಯ ಮೇಲೆ ಅಧರ್ಮ, ಭೂಮಿಯ ಮೇಲೆ ತಾತ್ವಿಕತೆ ಮರೆ ಮಾಡಿ ಕೇವಲ ಅಜ್ಞಾನದ ಆಚರಣೆಗಳೇ ತುಂಬಿಕೊಂಡಿರುವಾಗ ಶಿವ ಎಂತವ್ರನ್ನ ಕಳಿಸ್ತಾನ ಅಂತಂದ್ರೆ ಬಸವಣ್ಣನವರಂತವ್ರನ್ನ ಕಳಿಸ್ತಾನ. ನಾ ಬೇಡ, ನೀನ ಹೋಗಿ ಬಾ, ನಿನ್ ಕಡೆನ ಡೀಲ್ ಆಗೋದು. ಮತ್ತೆ ಏನಾದ್ರೂ ಅಜ್ಞಾನ ಅಂಧಕಾರ ತುಂಬಿಕೊಂಡಾಗ ಯಡಿಯೂರು ಸಿದ್ಧಲಿಂಗೇಶ್ವರರನ್ನ, ಸಿದ್ಧಾರೂಢರಂತವರನ್ನ, ಸಿದ್ಧಲಿಂಗರಂತವರನ್ನ, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳಂತವರನ್ನ ಮತ್ತು ಬ್ರಹ್ಮಾನಂದ ಪರಮ ಪೂಜ್ಯರಂತವರನ್ನ ಕಳಿಸಿಕೊಡ್ತಾನ್ರಪ್ಪ ಶರಣ ಬಂಧುಗಳೇ. ಅಂತಹ ಪರಮ ಪೂಜ್ಯರು ಬಂದಾಗ ಭೂಮಿಯ ಮೇಲೆ ಏನ್ ಹೇಳ್ತಾರ? ಪರತರ ಮುಕ್ತಿಗುಪಾಯವಿದು ನಿಜ ಶಿವ ಮಂತ್ರವನ್ನ ಮನುಷ್ಯರಾಗಿ ಜನನವಾಗಿರುವಂತಹ ನಮಗೆಲ್ಲರಿಗೂ ಮುಕ್ತಿಗಾಗಿ ಸೋಪಾನ, ಮುಕ್ತಿಗಾಗಿ ಉಪಾಯ, ಮುಕ್ತಿಗಾಗಿ ಏನಾದ್ರೂ ಒಂದು ಸಾಧನ ಇದೆ ಅಂತಂದ್ರೆ ಶರಣ ಬಂಧುಗಳೇ ಅದು ಶಿವನ ನಾಮಸ್ಮರಣೆ. ಯಾಕಪ್ಪ ಅಂತಂದ್ರ ನಾವ್ಯಾಕೆ ಶಿವನ ನಾಮಸ್ಮರಣೆ ಮಾಡ್ತೀವಿ ಅನ್ನೋದಕ್ಕ ಗರುಡ ಪುರಾಣದಲ್ಲಿ ವಿಷ್ಣು ಪರಮಾತ್ಮ ಗರುಡನಿಗೆ ಒಂದು ಸಂಕೇತವನ್ನ ಮಾಡಿ ತೋರಿಸ್ತಾನೆ. ಅದನ್ನ ನಿಜಗುಣ ಶಿವಿಗಳು ಜೀವ ಸಂಬೋಧನಾ ಸ್ಥಳದ ಪ್ರಥಮ ಪದ್ಯದೊಳಗೆ ಅದನ್ನು ತುಂಬಾ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾರೆ. ತಾಯ ಗರ್ಭದೊಳು ನಾನಿರ್ದ ವೇಳೆಗಳಲ್ಲಿ ಹೇಯ ದತಿಪಾದಿಗೆ ಮಣಂನೊಂದು ಪೇಸುತಿಹ ಪೇಯವನ್ನು ಬಿಟ್ಟೇತಕ್ಕಿಂದ ಪೊರಮಟ್ಟಿರುವೆ. ತಾಯಿಯ ಗರ್ಭದೊಳಗೆ ನಾವೆಲ್ಲರೂ ಪಿಂಡಾಕಾರದೊಳಗಿರುವಾಗ ಅಲ್ಲಿ ತಾಯಿಯ ಗರ್ಭದೊಳಗೆ ಕ್ರಿಮಿಗಳು ನಮಗೆ ತಾಯಿಯ ಗರ್ಭದಲ್ಲಿ ತಾಯಿ ಉಂಡಿರ್ತಕ್ಕಂಥ ಉಪ್ಪು ಹುಳಿ ಖಾರಗಳು ಗಟ್ಟಿಯಾಗಿರದ ನಮ್ಮ ಚರ್ಮದ ಮೇಲೆ ಬಿದ್ದು ಹುರಿ ಹುರಿ ಖಾರ ನಮ್ಮ ಶರೀರವನ್ನು ಸುಡುತ್ತಿರುವಾಗ ನಾವು ಪರಮಾತ್ಮನನ್ನ ಮೊರೆ ಇಟ್ವಿ ಅಂತ. ಪರಮೇಶ್ವರ ನನಗಿದರಿಂದ ಪಾರು ಮಾಡು, ನನಗೆ ಈ ಸಂಕಟದಿಂದ ಪಾರು ಮಾಡು ಅಂದಾಗ ಪರಮಾತ್ಮ ತಾಯಿಯ ಗರ್ಭದೊಳಗೆ ಪ್ರತ್ಯಕ್ಷನಾಗಿ ಕೇಳ್ದ ಅಂತ. ಏನು ಕೂಸೆ? ಅನೇಕ ಜನ್ಮಗಳನ್ನ ಅನಿಮಿತ್ಯ ಅರಿಗಳನ್ನಿಪ ಕಾಮಾದಿಗಳಿಗೆ ತನು ಅನೇಕನ ನಿತ್ಯ ಭವಭಂಗಳಲ್ಲಿ. ಕೂಸೆ, ಕಾಮ ಕ್ರೋಧಾದಿಗಳು ಸಂಸಾರದ ಜಂಜಾಟಗಳಿಗೆ 1 ಜನ್ಮ ಕೊಟ್ವೇನ್ರಪ್ಪ ನಾವು. 84 ಲಕ್ಷ ಜನ್ಮಗಳನ್ನು ಕೊಟ್ವಿ. ನಿನಗೊಂದು ದೇಹವಿದನು ತೊಟ್ಟು ತಪವಂತು ಗಣ ಶಂಭು ಲಿಂಗವಾಗಿರುಳಲ್ಲೇ ಮನುಜ. ಅದಕ್ಕೆ ಪರಮಾತ್ಮ ಹೇಳ್ತಿದ್ದಾನ, ಹಿಂದಿನ ಜನ್ಮಗಳೇನಾದ್ರಾಗಲಿ ಮುಂದಿನ ಜನ್ಮವನ್ನಾದ್ರೂ ನೀನು ವಿಚಾರ ಮಾಡುವಂದಾಗ ಮಾತು ಕೊಟ್ವಿ ಅಂತ ನಾವು ಪರಮೇಶ್ವರನಿಗೆ. ಏನಂತ? ಕಾಯಜ ವಿರೋಧಿ ಗುರು ಶಂಭು ಲಿಂಗವನೊಲಿಸಿ ಮಾಯೇನು ಮೀರಿ ಭವವೆಂಬ ಸಮುದಾಯದ ಅಧಿಕಾರವೆನ್ನದು ಮರೆತೆನದಕ್ಕಿನ್ನುಪಾಯವೇ ಧರ್ಮವೆಂದು. ಪರಮಾತ್ಮನಿಗೆ ನಾವೆಲ್ಲರೂ ಮನುಷ್ಯರಾಗಿರುವಂತವರೆಲ್ಲರೂ ಮಾತನ್ನ ಕೊಟ್ಟೆವು. ಪರಮೇಶ್ವರ, ಭೂಮಿಯ ಮೇಲೆ ಹೋಗಿ ನಿನ್ನ ನಾಮಸ್ಮರಣೆಯನ್ನ ಮಾಡ್ತಾ ಮತ್ತೊಮ್ಮೆ ಭವಕ್ಕೆ ಬಂದಿರಬಾರದು, ಹಾಗೆ ನಿನ್ನ ನಾಮಸ್ಮರಣೆಯನ್ನ ಮಾಡ್ತೇವೆ. ಹೌದು, ಪರಮಾತ್ಮನ ನಾಮದಲ್ಲಿ ಅಂತಹ ಶಕ್ತಿ ಉಂಟೆ. ಶಿವನಾಮವನ್ನು ಬಿಡಿದ ಜಪಿಸಬಲ್ಲವರ ಭವಮರಣ
ದುರಿತ ಸಂತಾಪ ಸಂಚಯವಳಿದು ವರ ಭೋಗ ಮೋಕ್ಷಬಹುದು. ಯಾರು ಶಿವನಾಮ ಸ್ಮರಣೆಯನ್ನ ಪ್ರತಿನಿತ್ಯ ಎಡಬಿಡದೆ ಧ್ಯಾನವನ್ನ ಮಾಡ್ತಾರೋ, ರಸನೆಯಲ್ಲಿ, ನಾಲಿಗೆಯಲ್ಲಿ, ಮನಸ್ಸಿನಲ್ಲಿ ಶಿವನ ನಾಮ ಸ್ಮರಣೆಯನ್ನ ಎಡಬಿಡದೆ ಶಿವ ಶಿವ ಹರ ಹರ ಪರಮಾತ್ಮ ಅಂತ ಯಾರು ಭಕ್ತರಾಗಿರುವಂತವರು ಸ್ಮರಿಸ್ತಾರ ನೋಡಿ ಶರಣ ಬಂಧುಗಳೇ, ಅಂಥವರಿಗೆ ಮೋಕ್ಷ ಅದ. ಕಾಲ ಕರ್ಮ ಮಾಯೆ ಎಂಬಿವುಗಳನ್ನು ಗೆಲ್ಲಬಹುದು ವಿಶಾಲ ಮತಿಗಳು ಶಿವಭಕ್ತಿ ಯುಕ್ತರಾಗಿರೆ. ಈ ಮಾಯೆಯನ್ನು ಗೆಲ್ಲಬಹುದು, ಈ ಭವಸಾಗರವನ್ನು ಗೆಲ್ಲಬಹುದು ಯಾವಾಗ ನಮ್ಮ ರಸನೆ, ನಮ್ಮ ಮನಸ್ಸು, ನಮ್ಮ ಹೃದಯ ಶಿವನೊಂದಿಗೆ ತುಂಬಿಕೊಂಡಾಗ. ಶರಣ ಬಂಧುಗಳೇ, ಸ್ಮರಣ. ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಾನು. ಇಲ್ಲೆಲ್ಲರೂ ತಾಯಂದಿರು ಇದ್ದೀರಿ. ಮಕ್ಕಳಿಗೆ ನೀವು ಪ್ರೇರಣೆ ಕೊಡುವಾಗ ಏನನ್ನ ಹೇಳ್ತೀರಿ ಹೇಳಿ? ನೋಡು, ಪಕ್ಕದ ಮನೆಯವರ ಮಗ SSLCಗೆ 90+ ಮಾಡ್ಯಾನ, ನೀನು ಓದಿ ದಂಡಪಿಂಡ. ಯಾಕೆ ಉದಾಹರಣೆ ಕೊಡ್ತೀರಿ ಗೊತ್ತೇನ್ರಪ್ಪ ನೀವು? ಅವನನ್ನು ಸ್ಮರಣೆಗೆ ತಗೊಂಡು ಅವನಂಗರೆ ಚಲೋ ಮಾರ್ಕ್ಸ್ ತಗೊಳ್ಳಿ ಅಂತ. ಆಗಲೇ ಪ್ರವಚನಕಾರರು ತುಂಬಾ ಸುಂದರವಾಗಿ ಮಹಾಭಾರತ ರಾಮಾಯಣ ಕಥೆಗಳನ್ನ ಹೇಳಿದರು ಮಹನೀಯರೇ. ಶಿವಾಜಿ ಮಹಾರಾಜನ ಕಥೆಯನ್ನ ನಾನು ಬಹಳ ಕಡೆ ಹೇಳ್ತೇನೆ. ಸ್ಮರಣೆ ಎಷ್ಟು ಕೆಲಸ ಮಾಡುದು. ಆ ಶಿವಾಜಿ ಮಹಾರಾಜನಿಗೆ ತಾಯಿ ತೊಡೆಯ ಮೇಲೆ ಕೊಳ್ಳಿರಿಸಿಕೊಂಡು ಅರ್ಜುನನ ಕಥೆಯನ್ನ, ರಾಮನ ಕಥೆಯನ್ನ, ವೀರಾದಿ ವೀರರ ಕಥೆಯನ್ನ, ದೇಶಕ್ಕಾಗಿ ಆಗಿನ ಕಾಲದಲ್ಲಿ ಹೋರಾಡುವವರ ಕಥೆಯನ್ನ ಹೇಳ್ತಾ ಇದ್ರು. ಆ ಶಿವಾಜಿ ಮಹಾರಾಜನಲ್ಲಿ ಆ ಪುಣ್ಯ ಪುರುಷರ ಸ್ಮರಣ ದೊಡ್ಡ ವ್ಯಕ್ತಿತ್ವ ನಿರ್ಮಾಣ ಮಾಡಿತು. ಹಾಗಾಗಿಯೇ ಶರಣ ಬಂಧುಗಳೇ, ನಮಗೂ ಕೂಡ ಸ್ಮರಣ ಬೇಕಾಗಿದೆ. ಎಂತಹ ಸ್ಮರಣ? ಯಾರ ಸ್ಮರಣೆಯನ್ನ ಮಾಡುವುದರಿಂದ ಮತ್ತೊಮ್ಮೆ ಈ ಭವಕ್ಕೆ ನಾವು ಹೊರಗಾಗಿ ಬದುಕಬೇಕು. ಯಾರ ಸ್ಮರಣೆಯನ್ನ ಮಾಡುವುದರಿಂದ ಎಲ್ಲಾ ದುರಿತ ಕರ್ಮಗಳೆಲ್ಲವೂ, ದುರಿತ ಪಾಪಗಳೆಲ್ಲವೂ ದೂರವಾಗಿ ಪರಮಾತ್ಮ ನಮಗೆ ಶಾಂತಿಯನ್ನ ಕರುಣಿಸ್ತಾನೋ ಅಂಥವರ ಸ್ಮರಣೆಯನ್ನ ಮಾಡಬೇಕು. ಶರಣ ಬಂಧುಗಳೇ, ಅದು ಎಂತಹ ಪಾಪಿ ಇರಲಿ, ಪರಮಾತ್ಮನ ನಾಮಸ್ಮರಣೆ ಒಂದು ಹೃದಯ ತುಂಬಿಕೊಂಡಿದ್ರೆ ಸಾಕು, ಆ ಎಲ್ಲಾ ಪಾಪ ಕರ್ಮಗಳಿಂದ ನಮ್ಮನ್ನ ಪರಮಾತ್ಮ ದೂರ ಮಾಡಿ ಮುಕ್ತರನ್ನಾಗಿ ಮಾಡಿ ಶುದ್ಧಾಂತಕರಣಿಯನ್ನಾಗಿ ಮಾಡ್ತಾನೆ. ಅದಕ್ಕಾಗಿ ಬಸವಣ್ಣನವರು ಹೇಳೋದು ಏನು, ಯಜ್ಞ ಮಾಡಬೇಡ, ತಪಸ್ಸು ಮಾಡಬೇಡ, ಏನು ಮಾಡಕ್ ಹೋಗ್ಬೇಡ, ಎಲ್ಲವೋ ಪಾಪ ಕರ್ಮವ ಮಾಡಿದವನೇ, ಎಲ್ಲವೋ ಬ್ರಹ್ಮ ಹತ್ಯೆಯ ಮಾಡಿದವನೇ ಒಮ್ಮೆ ಶರಣೆನ್ನೆಲ್ಲವೋ. ಏನೋ ದೊಡ್ಡದಾಗಿರುವಂತಹ ಸಹಸ್ರ ರುದ್ರಾಭಿಷೇಕಗಳನ್ನು ಬಸವಣ್ಣ ಹೇಳಲಿಲ್ಲ, ಅಥವಾ ಪುತ್ರ ಕಾಮೇರಿ ದೊಡ್ಡದ ಯಜ್ಞ ಯಾಗಗಳನ್ನು ಹೇಳಲಿಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಅಪಿ ಚೇತ್ಸು ದುರಾಚಾರೋ ಭಜತೆ ಮಂತವ್ಯ ಸಮ್ಮಗ್ ವ್ಯವಸ್ಥಿತವೈ ಸಹ ಎನ್ನುವಂತೆ ಒಮ್ಮೆ ಪರಮಾತ್ಮನಿಗೆ ಶರಣಾದರೆ ಸಾಕು. ಅಹಂ ಸರ್ವ ಪಾಪೆಭ್ಯೋ ಶಿಷ್ಯಾಮಿ ಮಾಶುಚಃ. ಯಾವ ರೀತಿ ಒಮ್ಮೆ ಪರಮಾತ್ಮನಿಗೆ ಶರಣಾಗತನಾದರೆ ಅವನೆಲ್ಲ ಪಾಪ ಕರ್ಮಗಳನ್ನು ಪರಮೇಶ್ವರ ದೂರ ಮಾಡಿ ಅವನನ್ನ ಸದ್ಯೋನ್ಮುಕ್ತನಾಗಲಿಕ್ಕೆ ಸನ್ನದ್ಧ ಮಾಡುವನು ಶರಣ ಬಂಧುಗಳೇ. ಹಾಗೆಯೇ ಬಸವಣ್ಣವರು ಹೇಳೋದು, ಎಲ್ಲವೋ ಬ್ರಹ್ಮ ಹತ್ಯೆ ಮಾಡಿದವನೇ, ಪಾಪ ಕರ್ಮವನ್ನ ಮಾಡಿದವನೇ, ಒಮ್ಮೆ ಪರಮಾತ್ಮನಿಗೆ ಶರಣಾಗು, ನಮಃ ಶಿವಾಯ ಅಂತ ಒಂದೇ ಒಂದು ಮಾತನ್ನ ಹೇಳು. ಎಲ್ಲಾ ದುರಿತ, ಆ ಎಲ್ಲಾ ಪಾಪಗಳು ಓಡಿ ಹೋಗ್ತವ. ಸರ್ವ ಪ್ರಾಯಶ್ಚಿತ್ತಕ್ಕೆ ಹೊಣ್ಣ ಪರ್ವತಗಳೈದವು. ಒಮ್ಮೆ ಕೂಡಲ ಸಂಗಂಗೆ ಶರಣೆನ್ನೋ, ಒಮ್ಮೆ ಪರಮಾತ್ಮನಿಗೆ ಶರಣೆನ್ನೋಣ ಶರಣ ಬಂಧುಗಳೇ. ಯಾವಾಗ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಹೋಗ್ತೇವೋ, ಹೇಳ್ತಾರ ನಿಜಗುಣ ಶಿವಯೋಗಿಗಳ ಪರಮಾರ್ಥ ಗೀತೆಯಲ್ಲಿ, ಈಶ್ವರ ನಾಮವು ರಸನೆಗೆ ಬರಲು ಶಾಶ್ವತ ಸುಕೃತಂಗಳಿಗಿದು ಮಿಗಿಲು. ಒಮ್ಮೆ ಪರಮಾತ್ಮನ ನಾಮ ನಮ್ಮ ನಾಲಿಗೆ ಮೇಲೆ ಬಂತು ಅಂತಂದ್ರೆ ಶರಣ ಬಂಧುಗಳೇ, ಮಾಡುವ ಸಾವಿರಾರು ಪುಣ್ಯ ಕರ್ಮಗಳಿಗೆ ಅದು ಸಮ ಅಂತ. ಯಾವಾಗ ನಾಮಸ್ಮರಣೆ ಆಗಿ ಮನಸ್ಸು ಪರಮೇಶ್ವರನ ರೂಪದಲ್ಲಿ ಲೀನ ಆಗುತ್ತ, ಪರಮೇಶ್ವರನ ಸ್ವರೂಪದಲ್ಲಿ ಸದೃಢ ಆಗುತ್ತ, ಅಂತಹದ್ದು ಕೋಟಿ ಸುಕೃತಗಳಿಗೆ ಸಮಫಲ ಅಂತೆ. ಹಾಗಾಗಿ ಮಹನೀಯರೇ, ಯಜ್ಞಾನ ಜಪಯಜ್ಞೋಸ್ಮಿ ಅನ್ನುವಂತಹ ಕೃಷ್ಣನ ನುಡಿಯಂತೆ ನಾವು ಎಷ್ಟೇ ಮುಕ್ತಿಗಾಗಿ, ಅದೆಷ್ಟೇ ಭಕ್ತಿಯ ಹೊರತಾಗಿ ಕರ್ಮಗಳನ್ನ ಮಾಡಿದರೆ ಇದೆಲ್ಲವೂ ನಿಷ್ಫಲವಾಗತ್ತೆ. ಭಕ್ತಿಯೊಂದಿಟ್ಟುಕೊಂಡು ಹೃದಯ ತುಂಬ, ಕೇವಲ ನಾಲಿಗೆಯಿಂದಲ್ಲ, ಹೃದಯದ ತುಂಬ ಶಿವನಾಮ ಸ್ಮರಣೆಯನ್ನು ಮಾಡ್ತಾ ಹೋದ್ರೆ ಸಾಕು ಶರಣ ಬಂಧುಗಳೇ. ಅವ್ರು ಹೇಳಿದ್ರಲ್ಲ, ಗೋರಾ ಕುಂಬಾರನನ್ನ ಕಾಯ್ದವ ಪರಮಾತ್ಮ. ಹೌದಾ? ಅಕ್ಕ ಮಹಾದೇವಿ 12ನೇ ಶತಮಾನದಲ್ಲಿ ಕೇಶಾಂಬರೆಯಾಗಿ ಶರಣ ಬಂಧುಗಳೇ
ಆಗಿನ ಪುರುಷ ಸಮಾಜವನ್ನ ಹಿಂದೆ ಸರಿಸಿ ಕೇಶಾಂಬರೆಯಾಗಿ ಸರ್ವರ ಕಾಮ ನೋಟಗಳನ್ನ ಮೀರಿ ಆ ನೋಡುವವರ ನೋಟದಲ್ಲಿ ನಿಷ್ಕಾಮದ ದೃಷ್ಟಿಯನ್ನ ಕೊಟ್ಟಳಲ್ಲ, ಆ ತಾಯಿಗೆನ್ನ ಸದಾಕಾಲ ನೆರಳಾಗಿ ನಿಂತು ಕಾದವನು ಪರಮಾತ್ಮ. ಹಾಗಾಗಿ ಯಾರ ಹೃದಯದಲ್ಲಿ ಪರಮಾತ್ಮನ ನಾಮಸ್ಮರಣೆ, ಪರಮಾತ್ಮ ಸದಾಕಾಲ ಇರ್ತಾನೋ ಶರಣ, ಅವರು ಸದಾಕಾಲ ಪರಮಾತ್ಮನಲ್ಲಿಯೇ ಒಂದಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಅಂದ್ರೆ ಮುಕ್ತರಾಗುವುದರೊಳಗೆ ಯಾವ ಸಂಶಯವಿಲ್ಲ ಶರಣ ಬಂಧುಗಳೇ. ಹಾಗಾಗಿ ಮತ್ತೆ ಹೆಂಗ ನಾಮಸ್ಮರಣೆ ಮಾಡ್ಬೇಕ್ರಿ? ಕೊನೆಗೊಂದಿಷ್ಟು ಉದಾಹರಣೆಯನ್ನ ಹೇಳಿ ನನ್ನ ಪ್ರವಚನಕ್ಕೆ ಮುಕ್ತಾಯ ಮಾಡ್ತೇನೆ. ಇದು ನಿಜವಾದ ನಡೆದ ಘಟನೆ. ಈ ವಿಷಯವನ್ನ ಹೇಳಲಿಲ್ಲ ಅಂತಂದ್ರೆ ನಮ್ಮ ಭಾರತೀಯ ಯೋಗಿಕ ಪರಂಪರೆ ನಿಮಗೆ ಗೊತ್ತಾಗ್ಲಿಕ್ಕಿಲ್ಲೇನೋ. ಅದರೊಳಗೂ ನಮ್ಮ ಆತ್ಮೀಯ ಶಿವಯೋಗಿಗಳನ್ನ, ಮುಕ್ತಾನಂದ ಸರಸ್ವತಿ ಅವರನ್ನು, ಗಾಣಪತ್ಯ ಪರಂಪರೆಯಲ್ಲಿ ಬಹುದೊಡ್ಡ ಸನ್ಯಾಸಿಗಳು. ಅವರಿಗೆ ಶರಣರ ಪರಂಪರೆಯ ಮೇಲೆ ಒಂದು ವಿಶೇಷ ಆಸಕ್ತಿ. ಹೌದು, ಶರಣರ ಸಾಧನೆ ಅಂತಹದ್ದು, ಶಿವಯೋಗ ಎಂತಹದ್ದು, ಅದನ್ನು ಕೂಡ ನಾವು ತಿಳಿದುಕೊಳ್ಬೇಕು ಅಂತ ಹಾಗೇ ಉತ್ತರ ಭಾರತದಿಂದ ಎಲ್ಲಿ ಬರ್ತಾರ ಆತ್ಮೀಯ ಶಿವಯೋಗಿಗಳ ಪ್ರಭಾವ ಬಹಳ ಇತ್ತು 19ನೇ ಶತಮಾನದ ಪ್ರಾರಂಭದಲ್ಲಿ. ಮುಕ್ತಾನಂದ ಸರಸ್ವತಿಯವರು ಆತ್ಮೀಯ ಶಿವಯೋಗಿಗಳ ಕಡೆ ಬಂದು ಪರಮಾತ್ಮನಲ್ಲಿ ಸ್ಮರಣೆ, ಹ್ಯಾಂಗ ಶಿವನಾಮ ಸ್ಮರಣೆ ಯಾವ ರೀತಿ ಮಾಡ್ಬೇಕು ಅಂತ ಕೇಳಿದಾಗ ಆತ್ಮೀಯ ಶಿವಯೋಗಿಗಳು ಪಾದುಕೆ ಇಟ್ಟಿದ್ರು. ಪಾದುಕೆಗೆ ಇಟ್ಟು ಅದಕ್ಕೆ ಕಿವಿ ಕೊಡ್ಲಿಕ್ಕೆ ಹೇಳ್ತಾರೆ. ಪಾದುಕೆ ಗೊತ್ತಲ್ಲ, ಅವಾಗಿಗಳಿರ್ತಾವ. ಕಿವಿ ಕೊಡ್ಲಿಕ್ಕೆ ಹೇಳಿದಾಗ ಶರಣ ಬಂಧುಗಳೇ, ಆ ಮುಕ್ತಾನಂದ ಸರಸ್ವತಿಯವರು ಆ ಪಾದುಕೆಗೆ ಕಿವಿ ಕೊಟ್ಟಾಗ ಪಾದುಕೆ ಕಡ ಶಿವಶಿವ 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 ಅಂತ ವೈಬ್ರೇಟ್ ಆಗ್ತಿತ್ತಂತ, ಕಂಪಿಸ್ತಿತ್ತಂತ. ಹಂಗ ನಾಮಸ್ಮರಣೆ ನಮ್ಮೊಳಗಾಗ್ಬೇಕು ಶರಣ ಬಂಧುಗಳೇ. ಕುಂತರೂ ಶಿವ, ನಿಂತರೂ ಶಿವ. ಅಂದ್ರ ನಮ್ಮದು ಭೋಗಕ್ಕಾಗಿ ಬಂದ ಜೀವನವಲ್ಲ, ಯೋಗಕ್ಕಾಗಿ ಬಂದ ಜೀವನ, ಸತಿಸುತ್ತಿಗಾಗಿ ಬಂದ ಜೀವನವಲ್ಲ ಶರಣ ಬಂಧುಗಳೇ. ನಮ್ಮದು ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಬಂದ ಜೀವನ. ಹಾಗೆ ಸಾಕ್ಷಾತ್ಕಾರ ಆಗಬೇಕು ಅಂತಂದ್ರ ಕೀಟೋ ಭ್ರಮರ ಧ್ಯಾನೇನ ಭ್ರಮರೋ ಭವತಿ ಧ್ರುವಂ ಮಾನವ ಶಿವಯೋಗಿನ ಶಿವೋ ಭವತಿ ನಿಶ್ಚಯಂ. ಒಂದು ಕೀಟ ಅದ, ಕೀಟ ಕೀಟವನ್ನು ಗೂಡೋಣ, ಅದರೊಳಗೆ ಒಂದು ಹಸಿರನ ಕೀಟವನ್ನ ತನ್ನ ಮಣ್ಣಿನಿಂದ ಮುಚ್ಚಿ ಅದರ ಸುತ್ತಲೂ ದಿನಾಲು ಗುಯ್ ಗುಯ್ ಎಂದಿರುತ್ತೆ. ಏನ್ ಹೇಳ್ರಿ? ಗುಯ್ ಎಂದಿರುತ್ತೆ. ಅದು ಗುಯ್ಕಾರ ಒಂದೇ. ಅದಕ್ಕೆ ಯಾವಾಗ ಅದು ಗುಯ್ 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 ಅನ್ನೋ ಅದು ಆ ಕೀಟ ಆ ಭ್ರಮರದ ನಾದದ ಧ್ಯಾನವನ್ನ ಮಾಡ್ತಾ 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 ಕೊನೆಗೊಮ್ಮೆ ತಾನೇ ಆ ಕೀಟ ಭ್ರಮರವಾಗಿ ಆ ಮಣ್ಣಿನ ಗೂಡನ್ನು ಒಡೆದು ಹೊರಗೆ ಬರುತ್ತೆ. ಹಾಗೇನೆ ಲಿಂಗ ಪುರಾಣದಲ್ಲಿ ವ್ಯಾಸ ಮಹರ್ಷಿಗಳು ಹೇಳೋದು ಮಾನವ ಶಿವಯೋಗೇನ ಶಿವೋ ಭವತಿ ನಿಶ್ಚಯಂ. ಶಿವನ ಯಾವ ರೀತಿ ಆ ಕೀಟ ಭ್ರಮರದ ಧ್ಯಾನವನ್ನ ಮಾಡ್ತಾ ತಾನೂ ಭ್ರಮರವಾಗುವಂತೆ ಮಾನವನೂ ಕೂಡ ಶಿವನ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಸಾಕ್ಷಾತ್ ಶಿವನಾಗಬಹುದು ಅನ್ನೋದು ಶರಣ ಬಂಧುಗಳೇ ಶರಣರ ಸಿದ್ಧಾಂತ, ಶಿವಯೋಗದ ಸಿದ್ಧಾಂತ. ಶರಣರೆಲ್ಲರೂ ಪ್ರತಿಪಾದಿಸಿದ್ದದೇ. ನೀನು ಶಿವಭಕ್ತನಾಗಿ ಪ್ರಾರಂಭ ಮಾಡಬೇಕು. ಶಿವಭಕ್ತನಾಗಿ ಶಿವನೇ ಶ್ರೇಷ್ಠ ಅನ್ನೋದು ನಿಮ್ಮ ಮೋಕ್ಷ ಪಯಣದ ಪ್ರಾರಂಭ. ಶಿವನಲ್ಲಿಯೇ ಒಂದಾಗಿ ಸೋಹಂ ತತ್ವಮಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ಅಸಿ ಅನ್ನುವ ನಿಲುವಿನಲ್ಲಿ ನಾವೆಲ್ಲರೂ ಶಿವಸ್ವರೂಪಿಗಳಾಗಿ ಮೋಕ್ಷದ ಪಯಣವನ್ನು ಮುಕ್ತಾಯ ಮಾಡಬೇಕು ಶರಣ ಬಂಧುಗಳೇ. ಹಾಗಾಗಿ ಈ ಸಾಕ್ಷಾತ್ಕಾರದ ಪಯಣವನ್ನ ಗುರುದೇವರ ಮಾರ್ಗದರ್ಶನದಲ್ಲಿ ತಾವೆಲ್ಲ ಮಾಡಬೇಕು. ಬಹಳ ಖುಷಿ ಆಯ್ತು ನಮಗೆ. ಯಾಕಪ್ಪ ಅಂತಂದ್ರ ಪಟ್ಟಣಗಳಲ್ಲಿ ಕೇವಲ ಹಳ್ಳಿಯ ಭಾಗದಲ್ಲಿ ಮಾತ್ರ ಭಕ್ತಿ ತುಂಬಿರುತ್ತ, ಪಟ್ಟಣಗಳಲ್ಲಿ ತುಂಬಿರೋದೇ ಇಲ್ಲ. ಪಟ್ಟಣದೊಳಗಿರೋರೆಲ್ಲರೂ ಕೂಡ ಭೋಗ ಜೀವನದ ಲೋಲುಬರು ಅನ್ನೋದನ್ನ ಪ್ರಭುವಿಗೆ ಸತ್ತಪ್ಪ ಆ ಒಂದು ಸಿದ್ಧಾಂತವನ್ನೇ ಮುರಿದು ಹಾಕ್ಬಿಟ್ಟು ಅವರ ನಾವೇನು ಕಡಿಮೆ ಇಲ್ಲಪ್ಪ. ರಬಕವಿ ಕೇವಲ ರಬಕವಿ ಅಲ್ಲದು, ಭಕ್ತರ ಕವಿ ಅನ್ನೋ ಭಕ್ತರ ಊರಿದು ಅನ್ನೋದನ್ನ ಬಹಳ ಸದೃಢವಾಗಿ ನಿಮ್ಮೆಲ್ಲರ ಭಕ್ತಿದ ತೋರ್ಪಡಿಸಿದ್ರೆ ಶರಣ ಬಂಧುಗಳೇ. ಮತ್ತೊಮ್ಮೆ ನಾವು ಯಾಕೆ ಪೂಜಾರನ್ನು ನಾವು ಸ್ಮರಣೆಗೆ ತಗೊಳ್ತೀವಿ ಅಂತಂದ್ರೆ, ಮುಖ್ಯವಾಗಿ ನಾವು ಯಾರಾದ್ರೂ ಊರಿಗೆ ಹೋದಾಗ ಚಿಕ್ಕಂದಿನ ಒಂದು ಗ್ರಾಮ, ಆ ಪೂಜಾರಲ್ಲಿ ಪ್ರವಚನವನ್ನ ಹೇಳಿದ್ದು ಅಲ್ಲಿ ಹೇಳಿದಾಗ ಭಕ್ತರು ನಮಗೆ ಸರ್ಕಕ್ಕೆ ಬಂದಾಗ ರಬಕವಿ ಪೂಜಾರು ನಮಗೆ ಗೊತ್ತದಾರೆ ಅಂದ್ರೆ ಬಂದಂತ ನಾವು ಹೇಳಿದ್ವಿ. ನಮಗೆ ಅನ್ನೋರಿಗೆ ಅವರು ಗೊತ್ತಿಲ್ಲ ಅಂತ ಹೇಳಿ ಹೇಳ ಬರ್ತಿತ್ತು. ಯಾಕಂದ್ರ ಇಂತಹ ಸನ್ಯಾಸದ ಮಾರ್ಗದಲ್ಲಿ ನಮ್ಮೊಂದಿಗೆ ಸದಾಕಾಲ ಇದ್ದು ನಮಗೆಲ್ಲರಿಗೂ ಮಾರ್ಗ ನಮ್ಮಂತಹ ಯುವ ಸಾಧಕರಿಗೆ ಮಾರ್ಗದರ್ಶನ ಮಾಡುವಂತವರಲ್ಲಿ ನಮ್ಮ ಗುರುತಿದ್ದವರು ಕೂಡ ಪ್ರಮುಖರು. ಅವರ ಮಾರ್ಗದರ್ಶನ ನಮಗೆಲ್ಲರಿಗೂ ಕೂಡ ಮೋಕ್ಷದ ದರವನ್ನು ತಲುಪಿಸುತ್ತೆ. ಆಮೇಲೆ ಗುರುದೇವರ ಕರ್ತೃತ್ವ ಶಕ್ತಿ ಅಂತ ನೋಡಿ ನಾವು ನೆನೆಸ್ಕೋಬೇಕು. ಪಟ್ಟಣದಲ್ಲಿ ಈ ರೀತಿಯಾಗಿ ಸದ್ಭಕ್ತರನ್ನ ಕೂಡಿಸೋದಾಗ್ಲಿ, ಭಕ್ತರ ಸಂಘಟನೆ ಮಾಡುವಂತದ್ದಾಗ್ಲಿ ಅಷ್ಟು ಸುಲಭವಲ್ಲ. ಒಂದು ಜೋರಾದ ಚಪ್ಪಳೆ ಕೈಗಳ ಮೇಲೆ ನಾವು ಕೂತಾರ ಭಾರತ ನಮಗೇನು ಬೇಕಂತ ಹಿಂದೆ ಕೂತಾರೋ.
ಹರಿಕರ ಸ್ವಾಮಿ ಬರ್ತಾರೆ ಅಂತ ಹೇಳಿ ಹೋಗ್ತಾರೆ. ಶರಣ ಬಂಧುಗಳೇ, ನಿಮ್ಮ ಕಪ್ಪಾಳೆ ನನಗಾಗಿ ಅಲ್ಲ, ನಿಮ್ಮ ಗುರುದೇವರಿಗಾಗಿ, ಅವರು ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ಹೆಜ್ಜೆನಾಗಿ ಶರಣ ಬಂಧುಗಳೇ. ಹಾಗಾಗಿ ಅಂತಹ ಗುರುದೇವರಿಗೆ ಸದಾಕಾಲ ವಿನೀತರಾಗಿದ್ದುಕೊಂಡು ಶಿವಸ್ಮರಣೆ ಅನ್ನೋದನ್ನ ಹೇಳಿದ್ವಿ. ಅದಕ್ಕೆ ಮೊದಲು ಒಂದು ಸ್ಮರಣೆ ಮಾಡ್ಬೇಕು ನಾವು. ನಿಜವಾದ ಶಿವಗಳು ಅದನ್ನೇ ಹೇಳೋದು, ನೆನೆಯುವುದು ದಿನ ಹೃದಯ ಕಾಲ ಇತ್ಯಾದಿ ಕೇಳು ವಿನೋದ ಗುರುಮೂರ್ತಿಯನ್ನು ಮೊದಲು ಗುರುಮೂರ್ತಿ ಬಸವಣ್ಣ ಏನ್ ಹೇಳೋದು, ಬಡಿಗೆ ಮಾಡುವ ಮಣ್ಣೆಬದಲು, ಬಡಿಗೆ ಮಾಡುವ ಮಣ್ಣೆಬದಲು, ಶಿವಭದ್ರನ ಅರಿಗೋಡೆ ಬರ್ತವೆ ಮೊದಲು. ಶರಣ ಬಂದ್ರೆ ಶಿವಸ್ಮರಣೆ ಮಾಡ್ತೀರಿ, ಮೊದಲು ಗುರುಸ್ಮರಣೆ ಮಾಡಿ ಶಿವಸ್ಮರಣೆಗೆ ಸಜ್ಜಾಗಿ ಈ ಪದ ಮಾರ್ಗದಲ್ಲಿ ನೀವೆಲ್ಲರೂ ಅಮೃತ ಹೆಜ್ಜೆಯನ್ನು ಹಾಕಿ ಅಂತ ಹೇಳ್ತಾ ನನ್ನ ನುಡಿಗಳಿಗೆ ವಿರಾಮ ಕೊಡುವುದಕ್ಕೂ ಮುನ್ನ ಮುಗಿಸ್ಕೊಂಡ್ಬಿಡಿದಲ್ಲ. ಶರಣ ಬಂಧುಗಳೇ, ನಿಮ್ಮ ಧ್ವನಿ ಶಿವನಿಗಾಗಿ ಯಾವ ರೀತಿ ಬೇಕು? ಪರಮಾತ್ಮ ನಾಮಸ್ಮರಣೆ ಮಾಡೋದ್ರಿಂದ ಪರಮಾತ್ಮ ಬರ್ತಾನೆ ಅನ್ನೋದಕ್ಕೆ ಹಿಂದೆ ಗಮನ ಅದ ಏನಂತ ನಾವು ಕರೆದುಕೊಳ್ಳಿ. ಪರಮಾತ್ಮ ಬರ್ತಾನೆ, ಅವ್ರು कहता है भगवान आते नहीं, ಅವ್ರು कहता है भगवान आते नहीं, तो मीरा के जैसे बुलाते नहीं. ಯಾರು ಹೇಳಿದ್ರಪ್ಪ ಭಗವಂತ ಬರೋದಿಲ್ಲ ಅಂತ ಹೇಳಿ? ಬರ್ತಾನ. ನಾವು ಮೀರಾಬಾಯಿಯ ಭಕ್ತಿ ಹೇಳ್ಕೊಂಡು ಕರೆಯೋದನ್ನ ನಾವು ಕಲಿಬೇಕು. ಅವ್ರು कहता है भगवान खाते नहीं, ಅವ್ರು कहता है भगवान खाते नहीं, हम यशोदा के जैसे खिलाते नहीं. ಯಾರು ಹೇಳಿದ್ರಪ್ಪ ಭಗವಂತ ಬಂದಿಲ್ಲ ಅಂತ? ಎಲ್ಲಿದ್ದ ಭಗವಂತ ಮುಂದಿಲ್ಲ. ಚೆನ್ನಮ್ಮ ಹೋಲು ಹೆಣ ಬಡಗುಸು ಕರೆದರು ಬಂದ ಉಂಡ ಹೋದ ಬರಲಿಲ್ಲ ಪರಮಾತ್ಮ. ಯಶೋದೆ ಕೃಷ್ಣನ ನಾಡಿ ಸುಮಿಸಿಲ್ಲ ಶರಣ ಬಂಧುಗಳು. ಹಾಗಾಗಿ ಮನೆಯರೇ, ಭಗವಂತ ದೋಷವಿಲ್ಲ, ಕರೆಯುವ ದೋಷವಿದೆ. ಅದನ್ನು ಗುರುಮುಖೇನ ನಾವು ಮನಶುದ್ಧವಾಗಿಟ್ಟು ಸದ್ಭಕ್ತಿ ಮಾರ್ಗದಲ್ಲಿ ಯುಕ್ತರಾಗುತ್ತಾ ಶಿವ ಸ್ಮರಣೆಯನ್ನ ಮಾಡ್ತಾ ನಮ್ಮೆಲ್ಲಗಳನ್ನ ಕಳೆದುಕೊಂಡು ಪುಣ್ಯನ ಸಂಪಾದಿಸಿಕೊಂಡು ಮುಕ್ತಿ ಮಾರ್ಗದ ತಗೋಣಂತಲೇ ನನ್ನ ಮದುವೆ ಮಕ್ಕಳಿಗೆ ನಿಜವಾಗಿ ಬರ್ತೇನೆ ಹೊರಹೊಮ್ಮತ್ತು. ನಮ್ಮ ಅನುಭವಗಳ ಸಂಗೀತ ಪೂಜ್ಯ ಶ್ರೀ ಶರಣ ಬಸವದೇವರು ಕಮರಿ ಭಟ್ಟಿಯವರಿಗೆ ಧನ್ಯವಾದಗಳು. ಈಗ ನಮ್ಮ ಗುರುದೇವ ಬ್ರಹ್ಮಾಶ್ರಮದ ವತಿಯಿಂದ ಪೂಜ್ಯರಿಗೆ ಇದು ಗೌರವಮಾನ ಅದನ್ನ ನೆರವೇರಿಸ್ತಾರೆ. ನಂತರದಲ್ಲಿ ಇವತ್ತಿನ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಿರುವ ಶ್ರೀ ಮಲ್ಲಿಕಾರ್ಜುನ್ ನವಿ ಸರ್, ಜಮಖಂಡಿ ಅರಣ್ಯ ಅಧಿಕಾರಿಗಳು, ಶ್ರೀ ಮಲ್ಲಿಕಾರ್ಜುನ್ ನವಿಯವರು ಜಮಖಂಡಿ ಅರಣ್ಯ ಅಧಿಕಾರಿಗಳು, ಅವರಿಗೆ ಆಶ್ರಮದ ವತಿಯಿಂದ ಆಶೀರ್ವಾದ ಪೂರ್ವಕ ಒಂದು ಗೌರವ ಸನ್ಮಾನ. ಹಾಗೆ ಡಾಕ್ಟರ್ ಬಸವರಾಜ ಗೌಡ ತಾಲೂಕು ಪಶು ವೈದ್ಯಾಧಿಕಾರಿಗಳು ರಘುಕವಿ ಬರಟಿಯವರಿಗೆ ಕೂಡ ಶ್ರೀಮಠದ ವತಿಯಿಂದ ಆಶೀರ್ವಾದ ಪೂರ್ವಕ ಗೌರವ ಸನ್ಮಾನ. ಡಾಕ್ಟರ್ ಬಸವರಾಜ ಗೌಡ ತಾಲೂಕು ಪಶು ವೈದ್ಯಾಧಿಕಾರಿಗಳು ರಘುಕವಿ ಬನಹಟ್ಟಿ. ಇವತ್ತಿನ ಹೊಸೂರು ನಗರದ ಸಮಸ್ತ ಸದ್ಭಕ್ತರು ಉಪಸ್ಥಿತರಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಒಂದು ಉಪಸ್ಥಿತಿಯಾಗಿದೆ. ಹೊಸೂರು ಗ್ರಾಮದ ಶ್ರೀ ವಿ.ಟಿ. ಅವರು, ಶ್ರೀ ಕೃಷ್ಣಪ್ಪ ಲೆಂಡಿ ಅವರು ದಯವಿಟ್ಟು ವೇದಿಕೆ ಆಗಮಿಸಿ ಶ್ರೀಮಠದ ಒಂದು ಆಶೀರ್ವಾದವನ್ನು ಸ್ವೀಕಾರ ವಿನಂತಿ. ಶ್ರೀ ವಿ.ಟಿ. ಅವರು, ಶ್ರೀ ಕೃಷ್ಣಪ್ಪ ಲೆಂಡಿ ಅವರು ಹೊಸೂರು ಗ್ರಾಮಸ್ಥರ ಅವರ ಪರವಾಗಿ ಶ್ರೀ ವಿ.ಟಿ. ಹಾಗೂ ಕೃಷ್ಣಪ್ಪ ಲೆಂಡಿ ಅವರು. ನಂತರದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ದಾಸೋಹ ಸೇವೆಯನ್ನು ನೀಡಿರುವ ತುಗುಲಿ ಲಕ್ಕವ್ವಾದೇವಿ ದೇವಸ್ಥಾನ ಕಮಿಟಿ ವತಿಯಿಂದ ಪೂರ್ವ ಹಿರಿಯರು ಪೂಜ್ಯರಿಂದ ಆಶೀರ್ವಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀ ತುಗುಲಿ ಲಕ್ಕವ್ವಾದೇವಿ ವತಿಯಿಂದ ಧರಪ್ಪ ಉಳ್ಳಾಗಡ್ಡಿಯವರು, ಶ್ರೀ ಧರಪ್ಪ ಉಳ್ಳಾಗಡ್ಡಿಯವರು, ಶ್ರೀ ಧರಪ್ಪನ ಉಳ್ಳಾಗಡ್ಡಿಯವರು ಇವತ್ತಿನ ದಾಸೋಹ ಸೇವೆಯನ್ನು ನೀಡುತ್ತಾ ಶ್ರೀ ಧರಪ್ಪ ಉಳ್ಳಾಗಡ್ಡಿ ದೈವಿ ವೇದಿಕೆಗೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ವಿನಂತಿ. ಧರಪ್ಪನ ಉಳ್ಳಾಗಡ್ಡಿಯವರು ಬಂದ್ರೆ ದಯವಿಟ್ಟು ವೇದಿಕೆಯಡಿಗೆ ಆಮೇಲೆ ಇರಿಸಿಕೊಡ್ರಿ. ಯಾರು ಅದವರು ಧನ್ಯವಾದಗಳು ಸರ್ವರಿಗೂ. ಈಗ ಕಾರ್ಯಕ್ರಮದ ಸಂಪೂರ್ಣ ವಹಿಸಿರುವ ಪೂಜ್ಯ ಶ್ರೀ ಚಡಸಲ ಬ್ರಹ್ಮ ಶರಣ ಬಸವ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಬನಹಟ್ಟಿ ವಿವರಿಸಿರುವ. ಇದರ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮದವರು ತಯಾರಿಯಿರಬೇಕು. ಇನ್ನೊಂದು ಸಾಂಸ್ಕೃತಿಕ ಕಾರ್ಯಕ್ರಮವಿದೆ, ದಯವಿಟ್ಟು ಆ ವಿದ್ಯಾರ್ಥಿಗಳು ತಯಾರಿ ಹಂತದಲ್ಲಿ ಇರಬೇಕು, ಬೇಗನೆ ತಯಾರಿರಬೇಕು ವಿದ್ಯಾರ್ಥಿನಿಯರು. ಜೈ ಮಂಗಲಂ ಜೈ ನಮ ಪಾರ್ವತಿ ಪದೇ ಶಿವಾರ ಎಲ್ಲ ಹೇಳಾಕಿರ್ತಿರ್ಲ ನಾನು ಭಾಳ ಮಾತಾಡಿಲ್ಲ. ಯಾಕಂದ್ರೆ ಒಂದು ಮಾತು ಹೇಳ್ತಾರೆ ಗ್ರಾಮದಲ್ಲಿ, ಯಾಕಂದ್ರೆ ಸಮಯದ ಭಾವ ನಿಮ್ಮ ಸ್ವಭಾವ ರೀತಿ ಮಾತಾಡಿದರೆ ಕಡಿಮೆಯಾಗುವುದು ಇದೆಲ್ಲ ಸ್ವಭಾವ. ಅದಕ್ಕೆ ಮಾತಾಡ್ತಾರೆ ಮಾಡಿ ಶ್ರೀ ಗುಣ ತ್ರೈಲೋಕ್ಯ ತುಂಬನಾಲಿಕ್ಯ ಸಮುಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮನಂ
ಪ್ರಕೃತಿಂ ಶಾಸ್ಪಾಲಕಃ ಅಂ ಧರ್ಮಚಾರಿಣಿಂ ಶಂಭೋಃ ಪ್ರಣಮಾಮಿ ಪರಾಂ ಶಿವ. ಪ್ರಮಣೀಯ ರೇಣುಕಾದಿತ್ಯ ಆಚಾರ್ಯನ, ಬಸವಾದಿ ಶಿವಶರಣರನ್ನ, ಸರ್ವಧರ್ಮದ ಸಂತ ಮಹಾಂತನ ಮನದಲ್ಲಿದ್ದ ಇವತ್ತಿನ ದಿವಸ ರಬ್ಬಕವಿ ಕಲಾವನ್ನ ಒಂದು ಹಬ್ಬದ ವಾತಾವರಣ. ಯಾಕೆಂದ್ರೆ ಶ್ರೀಮತ್ ಪರಮಹಂಸ ಪರಿವಾದಕ ಪೂಜ್ಯ ಪಾದಾರ ಶ್ರೀ ಗುರು ಬ್ರಹ್ಮಾನಂದ ಶಿವಗಳ 159ನೇ ಮಹೋತ್ಸವ, ಜಯಂತಿ ಮಹೋತ್ಸವ. ಇಲ್ಲಿ ಗುರುದೇವ ಸಿದ್ದೇಶ್ವರರ 80ನೇ ಜಯಂತಿ ಮಹೋತ್ಸವ. ಪೀಠಾಧಿಪತಿಗಳಾಗಿರುವಂತಹ ಆತ್ಮೀಯರಾಗಿರುವಂತಹ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಡಿಕರ್ತವಾಗಿರುವಂತಹ ದ್ವಾದಶ ಪೀಠಾಧಿಪತಿಗಳಾಗಿರುವಂತಹ ಶ್ರೀಮಠದ ಪೂಜ್ಯರಾಗಿರುವಂತಹ ಗುರುಸಿದ್ದೇಶ್ವರ ಪೂಜ್ಯ ಶರಣಾಚಾರ್ಯ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಆತ್ಮೀಯರಾಗಿರುವಂತಹ ಚಿಮ್ಮಡರ ವಿರಕ್ತಮಠದ ಪರಮ ಪೂಜ್ಯ ಶ್ರೀ ಕ್ರಮಸ್ವಾಮಿಗಳಲ್ಲೂ ಕೂಡ ಶರಣಾಚಾರ್ಯ. ಅದೇ ರೀತಿ ನಮ್ಮ ಕಮರಿ ಮಠದ ಶರಣಬಸವಡಿಯವರು ಕೂಡ ಶರಣಾಚಾರ್ಯ. ಅನಂತರೆಲ್ಲ ಪ್ರವಚನವನ್ನು ಪ್ರಾರಂಭ ಮಾಡಿದಂತಹ ಅನಂತರಯ್ಯ ಯೋಗಿ ಸಿದ್ದರಾಮ ಶಿವಾಚಾರ್ಯಗಳು ಶರಣಾಚಾರ್ಯ. ಬಿಡಿಕರಿಸಿದಂತ ಎಲ್ಲ ಗಣ್ಯ ವ್ಯಕ್ತರೆ, ಎಲ್ಲ ಕವಿ ಸುತ್ತಮುತ್ತ ಗಾನ ಮಾಡಿದಂತ ಸತ್ತಕರೆ, ಹಿರಿಯರೇ, ನಿರೂಪಕರೇ, ವಾಸ್ತವ ಮಹಾಂತೇರೆ, ಬುದ್ಧ ಮಕ್ಕಳೇ, ನಿಮ್ಮಂತ ತಂದೆಗಳಿಗೆ ಶರಣು ಶರಣಾರ್ಥಿಗಳು. ಯಾರೇ ಪೂಜೆ ಬೇರೆ ಮಾತಾಡೋರು. ಯಾಕಂದ್ರೆ ಇವತ್ತು ವಿಷಯವಂತದ್ದು ಶಿವನಾಮ ಸ್ಮರಣೆ. ಯಾಕಂದ್ರೆ ಈ ಜನ ಬಂದಿದ್ದು ಬಹಳ ಕಷ್ಟಪಡುವಂತ ಜನ್ಮ. 84 ವರ್ಷ ಜೀವನ ಪಡೆಯುವಂತ ಈ ಜನ್ಮ ನಾವು ಪಾವ ಮಾಡ್ಕೊಳ್ಬೇಕಾದ್ರೆ ಆ ಪರಮಾತ್ಮ ನಾಮಸ್ಮರಣೆ ಅಂತಕ್ಕಂಥದ್ದನ್ನ ಮಾಡಬೇಕಾಗ್ತದೆ. ಅಂತ ಪರಮಾತ್ಮ ನಾಮಸ್ಮರಣೆ ಮಾಡಬೇಕಾದ್ರೆ ಏನ್ ಮಾಡ್ತಾರೆ? ಪರಮಾತ್ಮ ತೋರಿಸುವಂತ ಯಾರು ಸಭೆಗಳು ಹೇಳಿದ್ರೆ ಅವ್ನು ಪರಮಾತ್ಮ ಏನ ವರಶಿವ ಯಾವ್ದೇ ಬ್ಯಾಡ ನನ್ನ ನಿರ್ಮಾಣ ಹೋಗಿ ಗುರು ರೂಪದಲ್ಲಿ ಬಂದು ಯಾವ ಪ್ರಮಾಣದ ರೂಪದಲ್ಲಿ ಗುರುಸಿದ್ದೇಶ್ವರ ಸಿದ್ದೇಶ್ವರ ಅಜ್ಜರ ರೂಪದಲ್ಲಿ ಬಂದು ಹೀಗೆ ನಮ್ಮ ಸ್ಥಿತಿ ಕರ್ಮಾದಿಗಳ ಕೈ ಓಟ ಕೆಲಸವನ್ನು ಮಾಡ್ತಾನೆ ಅಂತ ಗುರುವಿನ ಸ್ನೇಹಿತ ಹೋದಾಗ ಏನಾಗ್ತದೆ ಅವನು ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಗುರುವಿನ ಒಂದು ಸ್ಮರಣೆ ಕೂಡ ಮಾಡಬೇಕಾಗ್ತದೆ. ಗುರುವಿನ ನಾಮಸ್ಮರಣೆ ಮಾಡೋದ್ರ ಮುಖಾಂತರ ಆ ಗುರುವಿಗೆ ಸನಿಗೆ ಹೋಗಿ ಗುರು ಸನಿಗಳಿಗೆ ನಮ್ಮನ್ನ ವ್ಯಕ್ತಿ ನೇಮಕ ಕೆಲಸವನ್ನು ಮಾಡ್ತಾರೆ. ಅದಕ್ಕೆಲ್ಲ ಕಾರಣ ಈ ಕಾರಣದಂತ ದೇವರು ಯಾರಾದ್ರೆ ಆ ಪರಮಾತ್ಮ ಸ್ವರೂಪಂತ ದೇವರು ಯಾರು ಗುರು ಅಂತ ಗುರುವಿನ ನಾಮಸ್ಮರಣೆ ಮಾಡಬೇಕಾಗ್ತದೆ. ಯಾಕೆ ಗುರು ಅಂತಕ್ಕಂಥ ಪೀಠವಂತವು ಅಂತ ಗುರುವಿನ ನಾಮಸ್ಮರಣೆ ಜೊತೆಗೆ ಗುರುಗಳ ಒಂದು ರಾಜ ಪೀಠಾವರ ಕಾರ್ಯಕ್ರಮ ಹಾಕೊಂಡು ಬರಬೇಕು. ನಮ್ಮ ಮೂರನೇ ದಿವಸ ಕಾರ್ಯಕ್ರಮ ಇಂಥ ಕಡೆ ತಗೊಂಡಿದ್ರಿ. ನಾನು ಯಾಕೆ ಮಾತಾಡಕ್ಕೆ ಹೋಗಿದೆ, ನಮ್ಮ ಎಚ್ ವೆಂಕಟೇಶ್ ಮೂರ್ತಿ ಅವರು ಒಂದು ಗುರುವಿನ ಅವಾಗಿ ಭಕ್ತಿಯನ್ನು ಮಾಡಿದ್ದಾರೆ. ಅದನ್ನ ಹೇಳ್ತಾರೆ, ನಾನು ಮಾತಾಡಿಸಲಿಕ್ಕೆ ಪ್ರಯತ್ನ ಮಾಡಿ ಅವರು ಒಂದು ಗುರುವಿಗೆ ಬಹಳ ಚೆನ್ನಾಗಿ ಒಂದು ಭಾವನೆಯನ್ನು ಪಡೆದಿದ್ದಾರೆ. ಅದನ್ನ ಈ ನಮಗೆ ಪ್ರಸ್ತುತಪಡಿಸ್ತೀನಿ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತನ್ನೊಡದ ತಾರಿಗಳ ಕುಡಿಸಿ ರಾಶಿಯ ಮಾಡಿ ಬೆಳಕಿ ಮುಂದೆಯ ಬಾನಿ ಗುರುಳು ಬಿಟ್ಟು ಹೀಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು. ಹೀಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು. ಹಾಗೆ ಬಾಳಿಸು ಗುರುವೆ ಕರುಣೆ ಇತ್ತು, ಹಾಗೆ ಬಾಳಿಸು ಗುರುವೆ ಕರುಣೆ ಇತ್ತು. ತಾನು ಶೀಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳು ಕೊಟ್ಟು, ತಾನು ಬಿಶೀಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳು ಕೊಟ್ಟು. ಹೇಗಾಗುವುದು ಎಲೆಯ ಹೊಳೆ ಮರ, ಹೀಗೆಲ್ಲುವುದು ಹಸಿರೆಲೆಯ ಮರ. ಹಾಗೆ ಪ್ರೀತಿ ಇಡು, ಹಾಗೆ ಬಾಳಿರು ಗುರುವೆ ಇಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತಾನು ಕೆಸರಲಿ ಖುಷಿಯುತ್ತಿದ್ದರು ತಾವರೆಯು ಮನೆ ತುಂಬಿಗಳ ಪೊರೆವಟ್ಟಿಲಾಗಿ. ತಾನು ಕೆಸರಲಿ ಖುಷಿಯುತ್ತಿದ್ದರು ತಾವರೆಯು ಮನೆ ತುಂಬಿಗಳ ಪೊರೆವಟ್ಟಲಾಗಿ. ಹೀಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು, ಹೀಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು. ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಇರಬೇಕು ಇರುವಂತೆ ಸಾವಿರ ಚಿಂತೆ ಮಳೆ ಸುರಿಸಿ ಹಗಿರಾದು ಮಗಿಲಿನಂತೆ. ತಮ್ಮ ಕೆಸರಲಿ ಖುಷಿಯುತ್ತಿದ್ದರು ತಾವರೆಯು ಮನೆ ತುಂಬಿಗಳ ಪೊರೆವಟ್ಟಾಗಿ. ಹೀಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು, ಹೀಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು. ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲ್ಲಿ ಅಮೃತ ತುಂಬಿ ನದಿಯು. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲ್ಲಿ ಅಮೃತ ತುಂಬಿ ನದಿಯು. ಹೀಗೆ ದೂರದ ನೀರಿಯಲ್ಲಿ ಕೊನೆಗೊಳ್ಳುವುದು, ಹೀಗೆ ದೂರದ ನೀರಿಯಲ್ಲಿ ಕೊನೆಗೊಳ್ಳುವುದು. ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಹಾಗೆ ನಾವು ಗುರುವಿನ ಹೇಳಿದ್ರೆ ಏನಕ್ಕ ಮಡಿಗೆ ಮಾಡುವರೆ ಮೊನ್ನೆ ಮರಳು, ತೊಡಿಗೆ ಮಾಡುವರೆ ಹೊನ್ನೆ ಮರಳು, ಶಿವಪಥವನ ದೇವರೇ ಮೆದರು. ನಮ್ಮನ್ನ ದೇವರೇ ಶಿವನಾಮಸ್ಮರಣೆ ಕರ್ಕೊಂಡ್ಬರ್ತಾರ ಸಕುರು ಗುರುಗಳು ಅಂತ ಕೃಷಿ ಅವರ ಒಂದು ಕೃಪಾಶೀರ್ವಾದ ಒಣಮಂದ ಆಶೀರ್ವಾದ ನಮ್ಮ ನಿಮ್ಮ ತರಗತಿ ಕಿರಿ ಅಂತಕ್ಕಂಥ ಮಾತನಾಡಿ ಇಂಥ ಮಾತಕ್ಕೆ ಪೂಜೆಗೆ ಸುನಿಶ್ಚಿತ ಮೇಲೆಲ್ಲೂ ಆ ಪ್ರಮಾಣ ಪೂಜರ ಗುರುಸಿದ್ದೇಶ್ವರ ಸಿದ್ದೇಶ್ವರ ಪ್ರಕಾಶದ ಎಲ್ಲರಿಗೆ ಅಂತ ಆಶೀರ್ವಾದ ಮಾತುಗಳಿಗೆ ಓಂ ಗೋಪಿಯ ಪೂಜ್ಯ ಶ್ರೀ ಶಂಕರ ಶಿವಾಚಾರ್ಯ ಸ್ವಾಮಿಗಳಿಗೆ ಅನಂತರ ಧನ್ಯವಾದಗಳು. ಈಗ ಶ್ರೀಮಠದ ವತಿಯಿಂದ ಪೂಜೆಗೆ ಒಂದು ಗೌರವ ಸನ್ಮಾನ ಅದನ್ನು ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ನೆರವೇರಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ದಾಸೋಹ ಸೇವೆಯನ್ನು ಮಾಡಿರುವ ಶ್ರೀ ಧರಣ್ಣ ಉಳ್ಳಗಡ್ಡಿಯವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಪೂಜೆಯಿಂದ ಒಂದು ಆಶೀರ್ವಾದ ಗೌರವವನ್ನು ಸ್ವೀಕರಿಸಬೇಕಾಗಿರುತ್ತೆ. ಶ್ರೀ ಧರಣ್ಣ ಉಳ್ಳಗಡ್ಡಿ ಹಾಗೂ ಸಮಸ್ತ ಆದಿಮಂಜಿಗ ಸಮಾಜದ ವತಿಯಿಂದ ಅವರು ಈ ಗೌರವವನ್ನು ಸ್ವೀಕರಿಸಿದ್ದಾರೆ. ನಂತರದಲ್ಲಿ ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಕುರಿತು ಶ್ರೀ ಆತ್ಮೀಯ ಬಂಧುಗಳೇ,
ಇವತ್ತು ಶಿವಸ್ಮರಣೆ ವಿಷಯವನ್ನು ಕುರಿತಂತೆ ಈ ನೃತ್ಯ ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ನಾನು 2 ಮಾತುಗಳನ್ನು ಇಲ್ಲಿ ಹೇಳಲೇಬೇಕು. ಆದರೆ ತಾವು ನೋಡಿದ್ದು ಶಿವನ ನೃತ್ಯ, ಶಿವತಾಂಡವ. ಶಿವ ಈ ಜಗತ್ತಿನ ಅಧಿಪತಿ, ಅವನ ನೃತ್ಯವನ್ನ ತಾಂಡವ ರೂಪದಲ್ಲಿ ತಾವು ಕಂಡಿದ್ದೀವಿ. ಈಗ ಈ ಪೂರ್ಣ ಪ್ರತ್ಯಾಂಗ ಪ್ರೌಢಶಾಲೆಯ ಮಕ್ಕಳು ಅಭಿನಯಿಸಿರುವಂತಹ ನವಶಕ್ತಿ ಆದಿಪರಾಶಕ್ತಿಯ ದುರ್ಗೆ ನೃತ್ಯ ಅತ್ಯಂತ ಅಮೋಘವಾದಂತಹ ನಮ್ಮ ಮಕ್ಕಳು, ನಿಮ್ಮ ಮನೆಯ ಔಷಧ ಪುಡಿಗಳು ಕೂಡ ಇಂತಹ ನೃತ್ಯವನ್ನು ಮಾಡಬಲ್ಲರು ಎಂಬುದಕ್ಕೆ ಈ ನೃತ್ಯ ಸಾಕ್ಷಿಯಾಗಿ ನಿಲ್ಲಲಿದೆ. ಕೃಪೆ ಆ ಶಿವತಾಂಡವದಲ್ಲಿ ಬರ್ತಕ್ಕಂಥ ಕೈಲಾಸದಲ್ಲಿ ಇರತಕ್ಕಂಥ ಎಲ್ಲ ಗಣಗಳು ಆಗಮಿಸಿದ್ದಾರೆ. ಯಾಕಂದರೆ ಇಂದು ನಮ್ಮ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಈ ನೃತ್ಯವನ್ನೇ ಕೈಲಾಸವನ್ನಾಗಿ ಮಾಡಿದ್ದಾರೆ. ಆ ನೃತ್ಯವನ್ನ ತಾವಿಲ್ಲಿ ನೋಡಿದ್ದೀರಿ. ನವಶಕ್ತಿ ಆದಿಪರಾಶಕ್ತಿಯ ದುರ್ಗೆ ನೃತ್ಯ, ದುರ್ಗಾ ಮಾತನ ನೃತ್ಯ ಇದೆ. ಕೃಪೆ ಮಾಡಿ ಎಲ್ಲರೂ ಈ ನೃತ್ಯವನ್ನ ಎಂಜಾಯ್ ಮಾಡಬೇಕು. ಕೃಪೆ ಮಾಡಿ ಎಲ್ಲರೂ ಶಾಂತಿ ಕಾಯ್ಕೋಬೇಕು. ಶಿವನಾಮಸ್ಮರಣೆ ಅಂಗವಾಗಿ ಶಿವನ ಸ್ತುತಿಯನ್ನು ಮಾಡ್ತಾ ದುರ್ಗೆಯನ್ನು ನಮಗೆ ಆದಿಪರಾಶಕ್ತಿ ಯಾವ ಸರ್ವಕೃತೇಶು ಶಕ್ತಿ ರೂಪೇಣ ಸಂಸ್ಥಿತ ಅಂತ ಶಂಕರಾಚಾರ್ಯರು ಅನೇಕ ಶ್ಲೋಕಗಳಲ್ಲಿ ದೇವಿ ಮಾತೆಗೆ ನಮೋ ನಮಃ ನಮೋ ನಮಃ ನಮೋ ನಮಃ ಅಂತ 5 ಸಲ ನಮಸ್ಕರಿಸಿದ್ದಾರೆ. ನಾವು ಕೂಡ ದೇವಿ ದುರ್ಗಾ ಮಾತೆಗೆ ಆದಿಪರಾಶಕ್ತಿಗೆ 5 ಸಲ ಬೇಡ 1000 ಸಲ ನಮಸ್ಕಾರಗಳು ಮಾಡೋಣ. ನೋಡಿ ಈ ಮಕ್ಕಳು ಯಾವ ರೀತಿ ಯಾವ ಮಟ್ಟದಲ್ಲಿ ನೃತ್ಯವನ್ನು ಮಾಡ್ತಾ ಇದ್ದಾರೆ. ರಘುವಿ ಮರಾಠಿ ಮತ್ತು ರಾಮಗಳು ಕೂಡ ಆ ಮಟ್ಟವನ್ನು ಕೈಗೊಂಡಿದೆ.